ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗವೆಂಬ ಅಷ್ಟಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಷ್ಟಮೋಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಅವರು ಆ ಬ್ರಹ್ಮವನ್ನು, ಸಂಪೂರ್ಣವಾದ ಆಧ್ಯಾತ್ಮವನ್ನು, ಅಖಿಲವಾದ ಕರ್ಮವನ್ನು ಅರಿತುಕೊಳ್ಳುವರು ಎಂದು ತನಗೆ ಪರಮಪ್ರಿಯರಾದ ಜ್ಞಾನಿಗಳ ಕುರಿತಾಗಿ ಹೇಳಿದಂತಹ ಭಗವಂತನ ಮಾತು ಪ್ರಶ್ನೆಗೆ ಅವಕಾಶವನ್ನು ಕೊಡುತ್ತದೆ ಅಲ್ಲವೇ? ಅದಕ್ಕೆ ತಕ್ಕಂತೆ ಇಲ್ಲಿ ಅರ್ಜುನನು ಪ್ರಶ್ನೆಯನ್ನು ಕೇಳುತ್ತಾನೆ. ಮುಂದೆ ಭಗವಂತನು ಅದಕ್ಕೆ ಉತ್ತರಿಸಲಿದ್ದಾನೆ. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹಿಂದಿನ ಅಧ್ಯಾಯದ ಈ ಕೊನೆಯ 2 ಶ್ಲೋಕಗಳಲ್ಲಿ ಭಗವಂತನು ಹೇಳಿದ ವಿಚಾರದ ಮೇಲೆ ಅರ್ಜುನನು ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಎಲೈ ಪುರುಷೋತ್ತಮನೇ, ಆ ಬ್ರಹ್ಮವೆಂಬುದು ಯಾವುದು? ಅಧ್ಯಾತ್ಮವೆಂಬುದು ಯಾವುದು? ಕರ್ಮವು ಯಾವುದು? ಅಧಿಭೂತವೆಂದು ಹೇಳಿದ್ದು ಯಾವುದು? ಅಧಿದೈವವೆಂಬುದು ಯಾವುದು? ಎಲೈ ಮಧುಸೂದನನೇ, ಈ ದೇಹದಲ್ಲಿ ಅಧಿಯಜ್ಞನಾಗಿರುವವನು ಯಾರು? ಅವನು ಹೇಗೆ ಅಧಿಯಜ್ಞನು? ಮರಣಕಾಲದಲ್ಲಿ ಮನಸ್ಸನ್ನು ಬಿಗಿ ಹಿಡಿದುಕೊಂಡು ಜನರು ನಿನ್ನನ್ನು ಹೇಗೆ ಅರಿತುಕೊಳ್ಳಬೇಕು? ಈ ಪ್ರಶ್ನೆಗಳಿಗೆ ಕ್ರಮಕ್ಕೆ ಅನುಸಾರವಾಗಿ ಒಂದೊಂದಾಗಿ ಉತ್ತರವನ್ನು ಹೇಳುವುದಕ್ಕಾಗಿ ಭಗವಂತನು ಇಂತೆಂದನು. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ. ಶ್ರೀ ಭಗವಂತನು ಎಂತೆಂದನು, ಪರಮವಾದ ಅಕ್ಷರವೇ ಬ್ರಹ್ಮವು, ಸ್ವಭಾವವು ಅಧ್ಯಾತ್ಮವೆನಿಸುವುದು, ಭೂತ ಭಾವೋದ್ಭವಕರವಾದ ವಿಸರ್ಗವು ಕರ್ಮವೆಂಬ ಹೆಸರುಳ್ಳದ್ದು. ಇಲ್ಲಿ ಅಕ್ಷರವೆಂದರೆ ನಾಶವಿಲ್ಲದ್ದರಿಂದ ಅಕ್ಷರನೆನಿಸಿರುವ ಪರಮಾತ್ಮನು. ಎಲೋ ಗಾರ್ಗಿಯೇ, ಈ ಅಕ್ಷರದ ಅಪ್ಪಣೆಯಿಂದಲೇ ಭೂಮ್ಯಾಂತರಿಕ್ಷಗಳು ಅಲುಗಾಡದೇ ನಿಂತಿರುವವು ಎಂಬ ಶ್ರುತಿಯು ಇದಕ್ಕೆ ಪ್ರಮಾಣವು. ಇಲ್ಲಿ ಅಕ್ಷರವೆಂದರೆ ಓಂಕಾರವನ್ನು ತೆಗೆದುಕೊಳ್ಳಬಾರದು. ಏಕೆಂದರೆ ಓಂ ಇತ್ಯೇಕಾಕ್ಷರಂ ಬ್ರಹ್ಮ, ಓಂ ಎಂಬ ಒಂದು ಅಕ್ಷರದ ಬ್ರಹ್ಮವನ್ನು ಎಂದು ಅದನ್ನು ಮುಂದೆ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಬೇರೆಯಾಗಿ ಹೇಳಿರುತ್ತದೆ. ಪರಮಂ ಎಂಬ ವಿಶೇಷಣವು ಮಿಗಿಲಿಲ್ಲದ ಬ್ರಹ್ಮವೆಂಬ ಅಕ್ಷರಕ್ಕೆ ಹೆಚ್ಚು ಹೊಂದುತ್ತದೆ. ಈ ಹೆಚ್ಚಿನ ಬ್ರಹ್ಮಕ್ಕೆ ಒಂದೊಂದು ದೇಹದಲ್ಲಿಯೂ ಪ್ರತ್ಯೇಗಾತ್ಮನಾಗಿರುವ ಸ್ವಭಾವವು, ಅಂದರೆ ಅದರ ಭಾವವು ಅಧ್ಯಾತ್ಮವೆನಿಸುತ್ತದೆ. ಆತ್ಮವನ್ನು ಎಂದರೆ ದೇಹವನ್ನು ಆಧಾರವಾಗಿ ಮಾಡಿಕೊಂಡು ಪ್ರತ್ಯೇಗಾತ್ಮನಾಗಿ ತೋರಿಕೊಂಡು ಪರಮಾರ್ಥವಾದ ಬ್ರಹ್ಮವೇ ಎಂದು ಕೊನೆಯಲ್ಲಿ ನಿಶ್ಚಿತವಾಗುವ ವಸ್ತು ಸ್ವಭಾವವೇ ಅಧ್ಯಾತ್ಮವೆನಿಸುತ್ತದೆ. ಅಧ್ಯಾತ್ಮ ಎಂಬ ಶಬ್ದದಿಂದ ಕರೆಯಲ್ಪಡುತ್ತದೆ. ಭೂತ ಭಾವೋದ್ಭವಕರವಾದ, ಅಂದರೆ ಭೂತ ಭಾವ ಎಂದರೆ ಪ್ರಾಣಿಗಳಾಗಿ ಇರುವುದು, ಅದರ ಉದ್ಭವವು ಭೂತ ಭಾವೋದ್ಭವವು. ಅದನ್ನು ಉಂಟು ಮಾಡುವುದರಿಂದ ಭೂತ ಭಾವೋದ್ಭವಕರವು ಎಂದರೆ ಪ್ರಾಣಿಗಳ ರೂಪದ ವಸ್ತುಗಳನ್ನು ಉಂಟು ಮಾಡುತ್ತಿರುವ ಎಂದರ್ಥ. ಇಂಥ ವಿಸರ್ಗವು ಎಂದರೆ ಬಿಡುವಿಕೆಯು ದೇವತೆಗಳಿಗಾಗಿ ಚರು ಪುರೋಡಾಶ ಮುಂತಾದ ದ್ರವ್ಯವನ್ನು ಹೋಮಕಾಲದಲ್ಲಿ ಹಾಕುವುದೆಂಬ ಯಜ್ಞವು ಕರ್ಮ ಸಂಜ್ಞಿತವಾಗಿರುತ್ತದೆ. ಎಂದರೆ ಕರ್ಮವೆಂಬ ಮಾತಿನಿಂದ ಹೇಳಲ್ಪಡುತ್ತದೆ ಎಂದರ್ಥ. ಈ ಯಜ್ಞವೇ ಬೀಜವಾಗಿರುವ, ಈ ಯಜ್ಞ ಅಂದರೆ ಬೀಜವಾಗಿರುವ ಕರ್ಮದಿಂದಲೇ ಅಲ್ಲವೇ ವೃಷ್ಟಿಯೇ ಮುಂತಾದ ಕ್ರಮದಿಂದ ಸ್ಥಾವರ ಜಂಗಮಗಳಾದ ಪ್ರಾಣಿಗಳು ಉಂಟಾಗುವವು. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ಅಧಿಭೂತವೆಂದರೆ ಕ್ಷರವಾದ ಭಾವವು ಮತ್ತು ಪುರುಷನು ಅಧಿದೈವತವು.
ದೇಹಧಾರಿಗಳಲ್ಲಿ ಶ್ರೇಷ್ಠನೇ, ಈ ದೇಹದಲ್ಲಿರುವ ಅಧಿಯಜ್ಞನು ನಾನೇ. ಇಲ್ಲಿ ಅಧಿಭೂತ ಎಂದರೆ ಭೂತಗಳನ್ನು ಅಂದರೆ ಪ್ರಾಣಿ ಸಮೂಹವನ್ನು ಆಧಾರ ಮಾಡಿಕೊಂಡು ಇರುವುದು. ಅದು ಯಾವುದು ಎಂದರೆ ಕ್ಷರವಾದ. ಇಲ್ಲಿ ಕ್ಷರವೆಂದರೆ ಕ್ಷಯಿಸುವ, ನಾಶವಾಗುವ ಸ್ವಭಾವದ ಭಾವವು. ಹುಟ್ಟುವ ಯಾವುದೇ ವಸ್ತುವಾಗಲಿ ಅದು ಎಂದರ್ಥ. ಪುರುಷನು ಪುರುಷನಿಂದಲೇ ಎಲ್ಲವೂ ತುಂಬಿಕೊಂಡಿರುವುದರಿಂದ ಅಥವಾ ಪುರದಲ್ಲಿ ಇದ್ದುಕೊಂಡಿರುವುದರಿಂದ, ಇಲ್ಲಿ ಪುರವೆಂದರೆ ದೇಹ, ಪುರದಲ್ಲಿ ಇದ್ದುಕೊಂಡಿರುವುದರಿಂದ ಪುರುಷ ಎನಿಸಿಕೊಂಡಿರುವ ಇವನು ಎಂದರೆ ಆದಿತ್ಯನಲ್ಲಿ ಒಳಗೆ ಇರುವ ಸರ್ವ ಪ್ರಾಣಿಗಳ ಕರಣಗಳಿಗೂ ಅನುಗ್ರಾಹಕನಾಗಿರುವ ಹಿರಣ್ಯ ಗರ್ಭನು. ಅವನು ಅಧಿದೈವತವು. ಅಧಿಯಜ್ಞನು ಎಂದರೆ ಯಜ್ಞಗಳಿಗೆಲ್ಲ ಅಭಿಮಾನಿಯಾದ ವಿಷ್ಣು ಎಂಬ ಹೆಸರಿನ ದೇವತೆ. ಯಜ್ಞವೇ ವಿಷ್ಣು ಎಂಬ ಶ್ರುತಿಯು ಇದಕ್ಕೆ ಪ್ರಮಾಣವು. ಆ ವಿಷ್ಣುವು ನಾನೇ. ಇಲ್ಲಿ ಈ ದೇಹದಲ್ಲಿ ಯಜ್ಞವಿರುವುದಷ್ಟೇ, ಅದರ ಸಂಬಂಧಿಯು ನಾನು. ಆದ್ದರಿಂದ ಅಧಿಯಜ್ಞನು. ಯಜ್ಞವು ದೇಹದಿಂದ ಆಗತಕ್ಕದ್ದಾಗಿರುವುದರಿಂದ ದೇಹಕ್ಕೆ ಸಂಬಂಧಪಟ್ಟದ್ದಾಗಿದೆ ಎಂಬುದರ ಮೇಲೆ ದೇಹವು ಈ ಅಧಿಯಜ್ಞಕ್ಕೆ ಆಶ್ರಯವಾಯಿತು. ಆದ್ದರಿಂದ ಈ ದೇಹದಲ್ಲಿ ಎಂದು ಹೇಳಿರುತ್ತದೆ. ದೇಹಧಾರಿಗಳೆಲ್ಲ ಶ್ರೇಷ್ಠನಾದ ಅರ್ಜುನನೇ, ಈ ದೇಹದಲ್ಲಿ ನಾನೇ ಅಧಿಯಜ್ಞನು. ಅಂತಕಾಲೇ ಚ ಮಾಮೇವ ಸ್ವರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾಂತಿ ನಾಸ್ತ್ಯತ್ರ ಸಂಶಯಃ. ಮತ್ತು ಕಡೆಯ ಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಕಳೇಬರವನ್ನು ಬಿಟ್ಟು ಯಾವನು ಪ್ರಯಾಣ ಮಾಡುವನೋ ಅವನು ನನ್ನ ಭಾವವನ್ನು ಹೊಂದುವನು, ಇದರಲ್ಲಿ ಸಂಶಯವಿಲ್ಲ. ಅಂದರೆ ಕಡೆಯ ಕಾಲದಲ್ಲಿ ಎಂದರೆ ಸಾಯುವ ಕಾಲದಲ್ಲಿ ನನ್ನನ್ನೇ ಅಂದರೆ ಪರಮೇಶ್ವರನಾದ ವಿಷ್ಣುವನ್ನೇ ನೆನೆಸಿಕೊಳ್ಳುತ್ತಾ ಕಳೇಬರವನ್ನು ಎಂದರೆ ಶರೀರವನ್ನು ಬಿಟ್ಟು ಯಾವನು ಪ್ರಯಾಣ ಮಾಡುವನೋ ಅಂದರೆ ತೆರಳುವನೋ ಅವನು ನನ್ನ ಸ್ವರೂಪವನ್ನು ಎಂದರೆ ವೈಷ್ಣವ ತತ್ವವನ್ನೇ ಹೊಂದುವನು. ಇದರಲ್ಲಿ ಅಂದರೆ ಈ ವಿಷಯದಲ್ಲಿ ಹೊಂದುವನೋ ಇಲ್ಲವೋ ಎಂಬ ಸಂಶಯ ಇರುವುದಿಲ್ಲ. ಮರಣಕಾಲದ ನೆನಪಿಗಾಗಿ, ಮರಣಕಾಲದಲ್ಲಿ ವಿಷ್ಣುವನ್ನು ನೆನೆಸಿಕೊಳ್ಳುವುದಾದರೂ ಹೇಗೆ, ಆ ನೆನಪಿಗಾಗಿ ನಾವು ಹೇಗೆ ಅಭ್ಯಾಸ ಮಾಡಬೇಕು ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಿದ್ದಾನೆ. ಈ ನಿಯಮವು ನನ್ನ ವಿಷಯದಲ್ಲಿ ಮಾತ್ರವಲ್ಲ, ಮತ್ತೇನೆಂದರೆ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಎಲೈ ಕೌಂತೆಯನೇ, ಯಾವ ಯಾವ ಭಾವವನ್ನು ಯಾವಾಗಲೂ ತದ್ಭಾವ ಭಾವಿತನಾಗಿ ಕೊನೆಯಲ್ಲಿ ಸ್ಮರಿಸಿಕೊಳ್ಳುತ್ತಾ ಕಳೇಬರವನ್ನು ಬಿಡುವನೋ ಅದನ್ನೇ ಹೊಂದುವನು. ಅಂದರೆ ಯಾವುದನ್ನೇ ಆಗಲಿ, ಅಂದರೆ ಯಾವ ಭಾವವನ್ನು ಎಂದರೆ ಗೊತ್ತಾದ ದೇವತೆಯನ್ನು ಸ್ಮರಿಸುತ್ತಾ ನೆನೆಸಿಕೊಳ್ಳುತ್ತಾ ಕೊನೆಯಲ್ಲಿ ಎಂದರೆ ಕೊನೆಯ ಕಾಲದಲ್ಲಿ ಪ್ರಾಣವು ಬಿಟ್ಟಗಲುವ ಕಾಲದಲ್ಲಿ ಕಳೇಬರವನ್ನು ಎಂದರೆ ಶರೀರವನ್ನು ಬಿಟ್ಟು ಬಿಡುವನೋ ಅದನ್ನೇ ಅಂದರೆ ಯಾವುದನ್ನು ನೆನೆಸಿಕೊಳ್ಳುತ್ತಿದ್ದನೋ ಅದನ್ನೇ ಆ ನೆನೆಸುತ್ತಿದ್ದ ದೇವತಾ ಭಾವವನ್ನೇ ಹೊಂದುವನು, ಬೇರೆ ಒಂದನ್ನು ಹೊಂದುವುದಿಲ್ಲ. ಎಲೈ ಕೌಂತೆಯನೇ, ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ತದ್ಭಾವ ಭಾವಿತನಾಗಿ ಅದರಲ್ಲಿಯೇ ಇರುವ ಭಾವವು ತದ್ಭಾವವು ಅದನ್ನು ನೆನೆಸಿಕೊಳ್ಳಬೇಕೆಂದು ಯಾವನು ಯಾವಾಗಲೂ ಅಭ್ಯಾಸ ಮಾಡಿರುವನೋ ಅವನು ತದ್ಭಾವ ಭಾವಿತನಾಗಿ ಅದನ್ನೇ ಹೊಂದುವನು. ಹೀಗೆ ಕಡೆಯ ಭಾವನೆಯು ಮತ್ತೊಂದು ದೇಹವನ್ನು ಹೊಂದುವುದಕ್ಕೆ ಕಾರಣವಾಗಿರುವುದಷ್ಟೇ. ಆದ ಕಾರಣ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯಾರ್ಪಿತ ಮನೋಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ. ಆದ್ದರಿಂದ ಸರ್ವಕಾಲಗಳಲ್ಲಿಯೂ ನನ್ನನ್ನು ಸ್ಮರಿಸುತ್ತಿರೋ, ಯುದ್ಧವನ್ನೂ ಮಾಡು, ನನ್ನಲ್ಲಿ ಅರ್ಪಿಸಿದ ಮನೋಬುದ್ಧಿಯಾಗಿ ನನ್ನನ್ನೇ ಸೇರುವೆ, ಸಂಶಯವಿಲ್ಲ. ಆದ್ದರಿಂದ ಎಲ್ಲ ಕಾಲಗಳಲ್ಲಿಯೂ ಶಾಸ್ತ್ರದಲ್ಲಿ ಹೇಳಿರುವಂತೆ ನನ್ನನ್ನು ಸ್ಮರಿಸುತ್ತಿರೋ ಮತ್ತು ಯುದ್ಧವನ್ನು ಮಾಡು, ಸ್ವಧರ್ಮವಾದ ಯುದ್ಧವನ್ನು ಮಾಡು. ಮಯ್ಯರ್ಪಿತ ಮನೋಬುದ್ಧಿ, ವಾಸುದೇವನಾದ ನನ್ನಲ್ಲಿ ಅರ್ಪಿಸಿರುವ ಮನಸ್ಸು ಬುದ್ಧಿ ಇವುಗಳನ್ನು ಉಳ್ಳವನಾಗಿ ನೀನು ಸ್ಮರಣೆಗೆ ಅನುಸಾರವಾಗಿ ನನ್ನನ್ನೇ ಹೊಂದುವೆ, ನನ್ನನ್ನೇ ಬಂದು ಸೇರುವೆ.
ಇದು ಅಸಂಶಯವು ಎಂದರೆ ಇದರಲ್ಲಿ ಸಂಶಯವೂ ಇರುವುದಿಲ್ಲ. ಕೇವಲ ಮರಣಕಾಲದಲ್ಲಿ ಮಾತ್ರ ನೆನೆಸಿಕೊಳ್ಳುವುದು ಸಾಧ್ಯವಾಗದೆ ಹೋಗಬಹುದು. ಆದ್ದರಿಂದ ಜೀವಮಾನ ಪೂರ್ತಿ ಸ್ಮರಿಸಿಕೊಳ್ಳುತ್ತಿದ್ದರೆ ಆಗ ಮಾತ್ರ ಮರಣಕಾಲದಲ್ಲಿಯೂ ಸ್ಮರಿಸುವುದು ಸಾಧ್ಯವಾಗುವುದಲ್ಲವೇ? ಇಂತಹ ಅಭ್ಯಾಸ ಯೋಗವನ್ನು ಮಾಡುವುದು ಹೇಗೆ? ಮುಂದೆ ಅವುಗಳನ್ನು ವಿವರಿಸುತ್ತಿರುವನು. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಎಲೈ ಪಾರ್ಥನೆ, ಅಭ್ಯಾಸ ಯೋಗಯುಕ್ತವಾದ ಅನನ್ಯಗಾಮಿಯಾದ ಚೇತಸ್ಸಿನಿಂದ ಅನುಚಿಂತನೆ ಮಾಡುತ್ತಿರುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುವನು. ಅಂದರೆ ಈ ಅಭ್ಯಾಸ ಯೋಗಯುಕ್ತವಾದ ಅಂದರೆ ಚಿತ್ತವನ್ನು ಸಮರ್ಪಿಸುವುದಕ್ಕೆ ವಿಷಯನಾಗಿರುವ ನನ್ನೊಬ್ಬನಲ್ಲಿಯೇ ಒಂದೇ ಬಗೆಯ ಪ್ರತ್ಯಯವನ್ನು ಆವೃತ್ತಿ ಮಾಡುತ್ತಿರುವುದೇ, ಬೇರೆ ಬಗೆಯ ಪ್ರತ್ಯಯಗಳನ್ನು ನಡುವೆ ಬರಗೊಡದಿರುವುದೇ ಅಭ್ಯಾಸವು. ಈ ಅಭ್ಯಾಸವೇ ಯೋಗವು. ಅದರಿಂದ ಯುಕ್ತವಾಗಿರುವುದು ಎಂದರೆ ಯೋಗಿಯ ಚಿತ್ತವು ಕೆಲಸ ಮಾಡುತ್ತಿರುವುದು. ಅಂಥ ಚಿತ್ತದಿಂದ ಅನನ್ಯಗಾಮಿಯಾದ ಎಂದರೆ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ವಿಷಯದಲ್ಲಿ ಹರಿಯುವ ಸ್ವಭಾವವಿಲ್ಲದ ಅಂಥ ಅನನ್ಯಗಾಮಿಯಾದ ಅಂದರೆ ಅಂತಹ ಒಂದು ಚಿತ್ತದಿಂದ ಅನುಚಿಂತನೆ ಮಾಡುತ್ತಿರುವವನು ಶಾಸ್ತ್ರದ ಮತ್ತು ಆಚಾರ್ಯರ ಉಪದೇಶಕ್ಕೆ ಅನುಸಾರವಾಗಿ ಧ್ಯಾನ ಮಾಡುತ್ತಿರುವವನು ದಿವ್ಯನಾದ ಎಂದರೆ ದಿವದಲ್ಲಿ ಎಂದರೆ ಸೂರ್ಯಮಂಡಲದಲ್ಲಿ ಇರುವ ಪರಮನಾದ ಮಿಗಿಲಿಲ್ಲದ ಪುರುಷನನ್ನು ಹೊಂದುವನು. ಅಂತಹ ಪುರುಷನನ್ನು ಹೋಗಿ ಸೇರುವನು ಎಂದು ಅರ್ಥ. ಮತ್ತು ಎಂಥ ಪುರುಷನನ್ನು ಹೊಂದುವನು ಎಂದರೆ ಹೇಳುತ್ತಾನೆ, ಕವಿಂ ಪುರಾಣಾಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಯು ಪುರಾಣನು ಅನುಶಾಸಿತನು ಅಣುವಿಗಿಂತ ಅಣುವಾಗಿರುವವನು ಎಲ್ಲಕ್ಕೂ ಧಾತೃವು ಅಚಿಂತ್ಯ ರೂಪನು ಆದಿತ್ಯವರ್ಣನು ತಮಸ್ಸಿನ ಆಚೆ ಇರುವವನು ಆಗಿರುವ ಪರಮ ಪುರುಷನನ್ನು ಯಾವನು ಅನುಸ್ಮರಣೆ ಮಾಡುತ್ತಿರುವನೋ ಅವನು ಆ ಪುರುಷನನ್ನು ಹೊಂದುವನು. ಇಲ್ಲಿ ಕವಿ ಎಂದರೆ ಆಚೆಗಿರುವುದನ್ನು ನೋಡುವ ಸರ್ವಜ್ಞನು. ಪುರಾಣನು ಎಂದರೆ ಬಹುಕಾಲದಿಂದ ಇರುವ ಅನಾದಿ ಪುರುಷನು. ಅನುಶಾಸಿತನು ಎಂದರೆ ಜಗತ್ತೆಲ್ಲವನ್ನು ಕಟ್ಟಪ್ಪಣೆಯಲ್ಲಿ ಇಟ್ಟುಕೊಂಡಿರುವವನು. ಅಣುವಿಗಿಂತಲೂ ಅಣು ಎಂದರೆ ಸೂಕ್ಷ್ಮವಾಗಿರುವುದಕ್ಕಿಂತಲೂ ಹೆಚ್ಚು ಸೂಕ್ಷ್ಮವಾಗಿರುವವನು. ಇಂಥ ಪುರುಷನನ್ನು ಯಾವನು ಅನುಸ್ಮರಿಸುತ್ತಿರುವನೋ ಅಂದರೆ ಅನುಚಿಂತನೆ ಮಾಡುತ್ತಿರುವನೋ ಎಂದರ್ಥ. ಎಲ್ಲಕ್ಕೂ ಎಂದರೆ ಕರ್ಮ ಫಲ ಸಮೂಹಕ್ಕೆಲ್ಲ ಧಾತೃ ಎಂದರೆ ವಿಧಾನ ಮಾಡುವವನು. ಬಗೆ ಬಗೆಯಾಗಿ ಪ್ರಾಣಿಗಳಿಗೆ ವಿಂಗಡಿಸಿಕೊಡುತ್ತಿರುವವನು ಎಂದರ್ಥ. ಅಚಿಂತ್ಯ ರೂಪನು ಎಂದರೆ ಇವನಿಗೆ ರೂಪವು ಒಂದೇ ತೆರನಾಗಿದ್ದರೂ ಯಾರಿಂದಲೂ ಅದನ್ನು ಚಿಂತಿಸುವುದು ಶಕ್ಯವಿಲ್ಲವಾದ್ದರಿಂದ ಅಚಿಂತ್ಯ ರೂಪನು. ಆದಿತ್ಯವರ್ಣನು ಅಂದರೆ ಸೂರ್ಯನಿಗೆ ಸ್ವಭಾವದಿಂದ ಬೆಳಕಿನಂತೆ ನಿತ್ಯವಾಗಿರುವ ಚೈತನ್ಯದ ಬೆಳಕೆಂಬ ವರ್ಣವು ಯಾವನಿಗೆ ಇರುವುದೋ ಅವನು ಆದಿತ್ಯವರ್ಣನು. ತಮಸ್ಸಿನ ಆಚೆ ಇರುವವನು ಎಂದರೆ ಅಜ್ಞಾನವೆಂಬ ಮೋಹದ ಕತ್ತಲೆಗಿಂತ ಆಚೆ ಇರುವವನು. ಇಂಥ ಪರಮ ಪುರುಷನನ್ನು ಅನುಚಿಂತಿಸುತ್ತಿರುವವನು ಅವನನ್ನು ಹೊಂದುವನು ಎಂದು ಹಿಂದಿನ ಶ್ಲೋಕದ ವಾಕ್ಯಕ್ಕೆ ಇದನ್ನು ಸಂಬಂಧಿಸಿಕೊಳ್ಳಬೇಕು. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಅವನು ಪ್ರಯಾಣ ಕಾಲದಲ್ಲಿ ಅಂದರೆ ಮರಣ ಕಾಲದಲ್ಲಿ ಇನ್ನು ದೇಹವನ್ನು ಬಿಟ್ಟು ಹೊರಡುವ ಕಾಲದಲ್ಲಿ ಪ್ರಯಾಣ ಕಾಲದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಯಿಂದಲೂ ಯೋಗ ಬಲದಿಂದಲೂ ಕೂಡಿದವನಾಗಿ ಹುಬ್ಬುಗಳ ನಡುವೆ ಪ್ರಾಣವನ್ನು ಚೆನ್ನಾಗಿ ಇಟ್ಟು ಆ ದಿವ್ಯನಾದ ಪರಮ ಪುರುಷನನ್ನು ಹೊಂದುವನು. ಅಂದರೆ ಪ್ರಯಾಣ ಕಾಲದಲ್ಲಿ ಸಾಯುವ ಕಾಲದಲ್ಲಿ ಅಚಲವಾದ ಎಂದರೆ ಅಲುಗಾಡದೇ ಇರುವ ಮನಸ್ಸಿನಿಂದ ಭಕ್ತಿ ಎಂದರೆ ಭಜಿಸುವುದು ಅದರಿಂದ ಕೂಡಿ ಮತ್ತು ಯೋಗ ಬಲದಿಂದಲೂ ಯೋಗದ ಬಲವು ಸಮಾಧಿಯುಂಟಾದ ಸಂಸ್ಕಾರವು ಬಲವಾಗುವುದರಿಂದ ಉಂಟಾದ ಚಿತ್ತದ ಸ್ಥಿರತೆಯ ರೂಪವಾದದ್ದೇ ಯೋಗ ಬಲವೆಂಬುದು.
ಅದರಿಂದಲೂ ಕೂಡಿ ಎಂದರ್ಥ. ಮೊದಲು ಹೃದಯ ಕಮಲದಲ್ಲಿ ಚಿತ್ತವನ್ನು ಅಳವಡಿಸಿಕೊಂಡು ಆಮೇಲೆ ಮೇಲಕ್ಕೆ ಹೋಗುವ ಸುಷುಮ್ನೆ ಎಂಬ ನಾಡಿಯಿಂದ ಒಂದೊಂದಾಗಿ ಭೂಮಿಕೆಗಳನ್ನು ಗೆದ್ದುಕೊಂಡು ಆ ಕ್ರಮದಿಂದ ಹುಬ್ಬುಗಳ ನಡುವೆ ಪ್ರಾಣವನ್ನು ಚೆನ್ನಾಗಿ ನಿಲ್ಲಿಸಿಕೊಂಡು ಸ್ವಲ್ಪವೂ ಎಚ್ಚರಿಕೆ ತಪ್ಪದವನಾಗಿ ಅವನು ಎಂದರೆ ಈ ರೀತಿಯಲ್ಲಿ ಧ್ಯಾನ ಮಾಡುವ ಯೋಗಿಯು ಕವಿಂ ಪುರಾಣಂ ಎಂದು ಮುಂತಾಗಿ ಹೇಳಿರುವ ಲಕ್ಷಣವುಳ್ಳ ಆ ದಿವ್ಯನಾದ ಪ್ರಕಾಶ ಸ್ವರೂಪನಾದ ಪರಮ ಪುರುಷನನ್ನು ಹೊಂದುವನು. ಇನ್ನು ಉಪಾಸನೆಗೆ ಓಂಕಾರವು ಹೇಗೆ ಸಹಾಯವಾಗುತ್ತದೆ, ಉಪಾಸನೆಗೆ ಓಂಕಾರದ ಸಹಾಯವನ್ನು ಕುರಿತು ಹೇಳುತ್ತಿದ್ದಾರೆ. ಮುಂದೆ ಹೇಳುವ ಉಪಾಯದಿಂದ ಪಡೆಯಬೇಕಾಗಿರುವ ಬ್ರಹ್ಮವು ವೇದವನ್ನು ಬಲ್ಲವರು ತಿಳಿಸುತ್ತಾರೆ ಎಂಬುದೇ ಮುಂತಾದ ವಿಶೇಷಣಗಳಿಂದ ಕೂಡಿರುವುದೆಂದು ಭಗವಂತನು ಮತ್ತು ಹೇಳುತ್ತಿದ್ದಾನೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ. ಯಾವ ಅಕ್ಷರವನ್ನು ವೇದವಿದರು ತಿಳಿಸುವರೋ, ವೀತರಾಗರಾದ ಯತಿಗಳು ಯಾವುದನ್ನು ಪ್ರವೇಶಿಸುವರೋ, ಯಾವುದನ್ನು ಬಯಸಿದವರಾಗಿ ಬ್ರಹ್ಮಚರ್ಯವನ್ನು ಆಚರಿಸುವರೋ ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳುವೆನು. ಅಂದರೆ ಯಾವ ಅಕ್ಷರವನ್ನು ನಾಶವಾಗುವುದಿಲ್ಲವಾದ್ದರಿಂದ ಬ್ರಹ್ಮವು ಅಕ್ಷರವು, ಅವಿನಾಶಿಯಾದ ಬ್ರಹ್ಮವನ್ನು ವೇದವಿದರು ಎಂದರೆ ವೇದಾರ್ಥವನ್ನು ಬಲ್ಲವರು ಹೇಳುವರೋ, ಎಲ್ಲವು ಗಾರ್ಗಿಯೇ ಆ ಅಥವಾ ಈ ಅಕ್ಷರವನ್ನೇ ಬ್ರಾಹ್ಮಣರು ಹೇಳುವರು ಎಂಬ ಶ್ರುತಿಯು ವೇದವಿದರು ಹೇಳುವರು ಎಂಬುದಕ್ಕೆ ಪ್ರಮಾಣವು. ಹೇಳುವರೋ ಎಂದರೆ ಅದು ಯಾವ ವಿಶೇಷವೂ ಇಲ್ಲದ್ದು, ಸ್ಥೂಲವಲ್ಲ, ಅಣುವಲ್ಲ ಎಂದು ಮುಂತಾಗಿ ಹೇಳುವರೋ. ಮತ್ತು ವೀತರಾಗರಾದ, ಇಲ್ಲಿ ವೀತ ಎಂದರೆ ಹೋಗಿರುವ ರಾಗವು ಯಾರದೋ, ಯಾರನ್ನು ರಾಗವು ಬಿಟ್ಟು ಹೋಗಿರುವುದೋ ಅವರು ವೀತರಾಗರು. ಅಂಥ ಯತಿಗಳು, ಪ್ರಯತ್ನವನ್ನು ಮಾಡುವ ಸನ್ಯಾಸಿಗಳು ಸಮ್ಯಕ್ ದರ್ಶನವನ್ನು ಪಡೆದುಕೊಂಡಾಗ ಯಾವುದನ್ನು ಹೋಗುವರೋ ಅಂದರೆ ಪ್ರವೇಶಿಸುವರೋ ಮತ್ತು ಯಾವ ಅಕ್ಷರವನ್ನು ಬಯಸಿ ಇಲ್ಲಿ ತಿಳಿದುಕೊಳ್ಳಬೇಕೆಂದು ಬಯಸಿ ಎಂದು ವಾಕ್ಯಶೇಷವನ್ನು ಕಲ್ಪಿಸಿಕೊಳ್ಳಬೇಕು. ಗುರುವಿನ ಬಳಿಯಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸುವರೋ ಆ ಪದವನ್ನು, ಆ ಅಕ್ಷರವೆಂಬ ಪದವನ್ನು ಎಂದರೆ ಸೇರಬೇಕಾದ ಸ್ಥಾನವನ್ನು ನಿನಗೆ ತೇ ತುಭ್ಯಂ ಸಂಗ್ರಹದಿಂದ, ಸಂಗ್ರಹವೆಂದರೆ ಸಂಕ್ಷೇಪವು, ಆದ್ದರಿಂದ ನಿನಗೆ ಸಂಗ್ರಹದಿಂದ ಸ್ವಲ್ಪದರಲ್ಲಿ ತಿಳಿಸುವೆನು, ಹೇಳುವೆನು. ಭಗವಂತನೇ, ಮನುಷ್ಯರಲ್ಲಿ ಯಾವಾತನು ಹಾಗೆ ಸಾಯುವವರೆಗೂ ಓಂಕಾರವನ್ನು ಧ್ಯಾನ ಮಾಡುತ್ತಿರುವನೋ ಅವನು ಅದರಿಂದ ಯಾವ ಲೋಕವನ್ನು ಗೆದ್ದುಕೊಳ್ಳುವನು ಎಂದು ಕೇಳಿದ ಆತನನ್ನು ಕುರಿತು ಆ ಪಿಪ್ಪಲಾದನು ಇಂತೆಂದನು. ಅಂದರೆ ಸತ್ಯಕಾಮನ ಪಿಪ್ಪಲಾದನಲ್ಲಿ ಕೇಳುತ್ತಿದ್ದಾನೆ. ಅದಕ್ಕಾಗಿ ಪಿಪ್ಪಲಾದ ಮಹರ್ಷಿಯು ಹೇಳುತ್ತಿದ್ದಾರೆ, ಎಲೈ ಸತ್ಯಕಾಮನೆ, ಈ ಓಂಕಾರವೇ ಪರಬ್ರಹ್ಮವು ಮತ್ತು ಅಪರಬ್ರಹ್ಮವು ಎಂದು ಉಪಕ್ರಮಿಸಿ ಯಾವಾತನಾದರೆ 3 ಮಾತ್ರೆಗಳಿಂದ ಕೂಡಿ ಓಂ ಎಂಬಿ ಅಕ್ಷರದಿಂದಲೇ ಈ ಪರಮ ಪುರುಷನನ್ನು ಧ್ಯಾನ ಮಾಡುತ್ತಿರುವನೋ ಅವನು ಸಾಮಗಳಿಂದ ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡುವನು ಎಂದು ಮುಂತಾಗಿರುವ ಪ್ರಶ್ನೋಪನಿಷತ್ತಿನ ವಚನದಿಂದಲೂ ಧರ್ಮದಿಂದ ಬೇರೆಯಾಗಿ ಅಧರ್ಮಕ್ಕಿಂತ ಬೇರೆಯಾಗಿ, ಧರ್ಮಕ್ಕಿಂತ ಬೇರೆಯಾಗಿ ಅಧರ್ಮಕ್ಕಿಂತ ಬೇರೆಯಾಗಿ ಇರುವ ಯಾವುದನ್ನು ನೀನು ಬಲ್ಲೆಯೋ ಅದನ್ನು ಹೇಳು ಎಂದು ಉಪಕ್ರಮಿಸಿ ವೇದಗಳೆಲ್ಲವೂ ಯಾವ ಪದವನ್ನು ತಿಳಿಸುತ್ತಿವೆಯೋ, ತಪಸ್ಸುಗಳೆಲ್ಲವೂ ಯಾವುದನ್ನು ತಿಳಿಸುತ್ತಿವೆಯೋ, ಯಾವುದನ್ನು ಬಯಸಿ ಬ್ರಹ್ಮಚರ್ಯವನ್ನು ಆಚರಿಸುವರೋ ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳುತ್ತೇನೆ. ಅಂದರೆ ಓಂ ಎಂಬುದೇ ಇದು ಎಂಬುದೇ ಮುಂತಾದ ವಚನಗಳಿಂದಲೂ ಪರಬ್ರಹ್ಮಕ್ಕೆ ವಾಚಕವಾಗಿಯೋ, ಪ್ರತಿಮೆಯಂತೆ ಪ್ರತೀಕವಾಗಿಯೋ, ಪರಬ್ರಹ್ಮವನ್ನು ಪಡೆಯುವುದಕ್ಕೆ ಸಾಧನವಾಗಿ ಕೀಳ್ತರದ ಬುದ್ಧಿಯವನಿಗೂ ನಡುತರದ ಬುದ್ಧಿಯವರಿಗೂ ಹೇಳಬೇಕೆಂಬ ಉದ್ದೇಶದಿಂದ ಕಾಲಾಂತರದಲ್ಲಿ ಮುಕ್ತಿಯನ್ನು ಕೊಡುವ ಓಂಕಾರದ ಉಪಾಸನೆಯನ್ನು ಶ್ರುತಿಯಲ್ಲಿ ಹೇಳಿದೆಗಷ್ಟೇ. ಅದನ್ನೇ ಇಲ್ಲಿ ಕವಿಂ ಪುರಾಣಂ ಹಿಂದಿನ 9ನೇ ಶ್ಲೋಕ ಮತ್ತು ಯದಕ್ಷರಂ ವೇದವಿದೋ ವದಂತಿ ಹಿಂದಿನ 11ನೇ ಶ್ಲೋಕ ಈ ರೀತಿಯಾಗಿ ಉಪಕ್ರಮಿಸಿ ಹೇಳಿರುವ
ಪರಬ್ರಹ್ಮವನ್ನು ಪಡೆಯುವುದಕ್ಕೆ ಮೇಲೆ ಹೇಳಿದ ರೀತಿಯಿಂದ ಸಾಧನವಾಗಿರುವ ಓಂಕಾರವನ್ನು ಉಪಾಸನೆ ಮಾಡಿದರೆ ಕಾಲಾಂತರದಲ್ಲಿ ಮುಕ್ತಿಯುಂಟೆಂದು ಅದನ್ನು ಯೋಗ ಧಾರಣೆಯ ಸಮೇತವಾಗಿ ಹೇಳಬೇಕಾಗಿರುವುದರಿಂದಲೂ ಪ್ರಸಕ್ತವಾಗಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ವಿಷಯಗಳನ್ನು ಪ್ರಸಕ್ತಿಯಿಂದ ಕೇಳಬೇಕಾಗಿರುವುದರಿಂದಲೂ ಮುಂದಿನ ಗ್ರಂಥವನ್ನು ಅಂದರೆ ಮುಂದಿನ ಶ್ಲೋಕವನ್ನು ಪ್ರಾರಂಭಿಸಿರುತ್ತದೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಅಸ್ಥಿತೋ ಯೋಗಧಾರಣಾಂ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜಂ ದೇಹಂ ಸ ಯಾತಿ ಪರಮಾಂ ಗತಿಂ. ಸರ್ವದ್ವಾರಗಳನ್ನು ಸಂಯಮ ಮಾಡಿಕೊಂಡು ಮನಸ್ಸನ್ನು ಹೃದಯದಲ್ಲಿ ನಿರೋಧಿಸಿ ತನ್ನ ಪ್ರಾಣವನ್ನು ಮೇಲ್ದಲೆಯಲ್ಲಿ ಇಟ್ಟುಕೊಂಡು ಯೋಗ ಧಾರಣೆಯನ್ನು ಅವಲಂಬಿಸಿ ಓಂ ಎಂಬ ಏಕಾಕ್ಷರದ ಬ್ರಹ್ಮವನ್ನು ಹೇಳಿಕೊಳ್ಳುತ್ತಾ ನನ್ನನ್ನು ಅನುಸ್ಮರಣೆ ಮಾಡುತ್ತಾ ಯಾವಾತನು ದೇಹವನ್ನು ಬಿಟ್ಟು ಪ್ರಯಾಣ ಮಾಡುವನೋ ಅವನು ಪರಮ ಗತಿಯನ್ನೈದುವನು. ಇಲ್ಲಿ ಸರ್ವದ್ವಾರಗಳನ್ನು, ಸರ್ವವಾದ ದ್ವಾರಗಳು ಅಂದರೆ ಅರಿಯುವುದಕ್ಕೆ ಬಾಗಿಲುಗಳಾಗಿರುವ ಇಂದ್ರಿಯಗಳು, ಅವು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಲ್ಲಿ ಯಾವುದೆಲ್ಲ ನವದ್ವಾರಗಳನ್ನು ಹೊಂದಿರುವ ಶರೀರದಲ್ಲಿ ಈ ಹೊರಗಿನ ಪ್ರಪಂಚವನ್ನು ಅರಿಯುವುದಕ್ಕೆ ಇರುವ ದ್ವಾರಗಳು, ಅವುಗಳೆಲ್ಲವನ್ನೂ ಸಂಯಮ ಮಾಡಿಕೊಂಡು ಅಂದರೆ ಬಿಗಿ ಹಿಡಿದುಕೊಂಡು ಮನಸ್ಸನ್ನು ಹೃದಯದಲ್ಲಿ ಅಂದರೆ ಹೃದಯ ಕಮಲದಲ್ಲಿ ನಿರೋಧಿಸಿ ನಿರೋಧವನ್ನು ಮಾಡಿ ಯಾವ ವೃತ್ತಿಯೂ ಇಲ್ಲದಂತೆ ಮಾಡಿಕೊಂಡು ಅಲ್ಲಿ ವಶಗೊಳಿಸಿಕೊಂಡ ಮನಸ್ಸಿನ ಮೂಲಕ ಹೃದಯದಿಂದ ಮೇಲಕ್ಕೆ ಹೋಗಿರುವ ಸುಷುಮ್ನಾ ನಾಡಿಯಿಂದ ಮೇಲಕ್ಕೆ ಏರಿ ತನ್ನ ಪ್ರಾಣವನ್ನು ಮೇಲ್ದಲೆಯಲ್ಲಿಟ್ಟು ಅಂದರೆ ಯೋಗ ಧಾರಣೆಯನ್ನು ಅವಲಂಬಿಸಿ ಎಂದರೆ ಅದನ್ನು ಮಾಡುವುದಕ್ಕೆ ಹೊರಟವನಾಗಿ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಂಡು ಓಂ ಎಂಬ ಒಂದಕ್ಷರದ ಬ್ರಹ್ಮವನ್ನು ಎಂದರೆ ಬ್ರಹ್ಮದ ಹೆಸರಾದ ಓಂಕಾರವನ್ನು ಹೇಳಿಕೊಳ್ಳುತ್ತಾ ಅಂದರೆ ಉಚ್ಚರಿಸುತ್ತಾ ಅದಕ್ಕೆ ಅರ್ಥವಾಗಿರುವ ಈಶ್ವರನಾದ ನನ್ನನ್ನು ಅನುಸ್ಮರಣೆ ಮಾಡುತ್ತಾ ಅಂದರೆ ಅನುಚಿಂತನೆ ಮಾಡುತ್ತಾ ಯಾವಾತನು ಪ್ರಯಾಣ ಮಾಡುವನೋ ಎಂದರೆ ಸಾಯುವನೋ, ದೇಹವನ್ನು ಬಿಟ್ಟವನಾಗಿ ಪ್ರಯಾಣ ಮಾಡುವನೋ, ತ್ಯಜನ್ ದೇಹಂ ದೇಹವನ್ನು ಬಿಟ್ಟು ಎಂಬುದು ಇಲ್ಲಿ ಪ್ರಯಾಣಕ್ಕೆ ವಿಶೇಷಣವಾಗಿ ಹೇಳಿದೆ. ಆತ್ಮನಿಗೆ ದೇಹತ್ಯಾಗದಿಂದಲೇ ಮರಣವೇ ಹೊರತು ಸ್ವರೂಪದ ನಾಶದಿಂದಲ್ಲ. ಆತ್ಮಸ್ವರೂಪದ ನಾಶವಾಗುವುದಿಲ್ಲ. ಆತ್ಮನಿಗೆ ದೇಹತ್ಯಾಗ ದೇಹವನ್ನು ಬಿಡುವುದರಿಂದಲೇ ಮರಣವೇ ಹೊರತು ಸ್ವರೂಪದ ನಾಶದಿಂದಲ್ಲ ಎಂದು ಅರ್ಥ. ಅವನು ಹೀಗೆ ದೇಹವನ್ನು ಬಿಟ್ಟವನು ಪರಮ ಗತಿಯನ್ನು ಅಂದರೆ ಉತ್ತಮವಾದ ಗತಿಯನ್ನು ಹೊಂದುವನು. ಹೀಗೆ ಪರಮಾತ್ಮನನ್ನು ಪಡೆದವನಿಗೆ ಮತ್ತೆ ಸಂಸಾರವಿಲ್ಲ ಎಂದು ಹೇಳುತ್ತಾರೆ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯ ಚೇತಸ್ಕನಾಗಿ ಸತತವಾಗಿ ಯಾವನು ನಿತ್ಯವಾಗಿ ನನ್ನನ್ನು ಸ್ಮರಿಸುತ್ತಿರುವನೋ ಆ ನಿತ್ಯಯುಕ್ತನಾದ ಯೋಗಿಗೆ ಎಲೈ ಪಾರ್ಥನೆ ನಾನು ಸುಲಭನು. ಅನನ್ಯ ಚೇತಸ್ಕನಾಗಿ ಅಂದರೆ ಮತ್ತೊಂದರ ವಿಷಯದಲ್ಲಿ ಚಿತ್ತವು ಯಾವನಿಗೆ ಇರುವುದಿಲ್ಲವೋ ಅಂಥವನು ಅನನ್ಯ ಚೇತಸ್ಕನಾದ ಯೋಗಿಯು. ಅಂಥವನಾಗಿ ಸತತವಾಗಿ ಯಾವಾಗಲೂ ಎಡಬಿಡದೆ ನಿತ್ಯವಾಗಿ ಪರಮೇಶ್ವರನಾದ ನನ್ನನ್ನು ಯಾವನು ಸ್ಮರಿಸುತ್ತಿರುವನೋ, ಇಲ್ಲಿ ಸತತವಾಗಿ ಎಂಬ ಮಾತಿನಿಂದ ಎಡಬಿಡದೆ ಎಂಬ ಅರ್ಥವನ್ನು ಹೇಳಿದೆ. ನಿತ್ಯವಾಗಿ ಎಂಬ ಮಾತಿನಿಂದ ದೀರ್ಘಕಾಲದವರೆಗೆ ಎಂಬ ಅರ್ಥವನ್ನು ಹೇಳಿದೆ. 6 ತಿಂಗಳು 1 ವರ್ಷವೂ ಅಲ್ಲ, ಬದುಕಿರುವವರೆಗೂ ಎಡಬಿಡದೆ ಯಾವನು ನನ್ನನ್ನು ಸ್ಮರಿಸುತ್ತಿರುವನೋ ಎಂದರ್ಥ. ಅಂಥ ಯೋಗಿಗೆ ನಾನು ಸುಲಭನು. ನಿತ್ಯಯುಕ್ತನಾಗಿರುವ ಯಾವಾಗಲೂ ಚಿತ್ತವನ್ನು ನೆಲೆನಿಲ್ಲಿಸಿಕೊಂಡಿರುವ ಆ ಯೋಗಿಗೆ ಸುಖದಿಂದ ದೊರಕುವೆನು. ಹೀಗಿರುವುದರಿಂದ ಮತ್ತೊಂದರಲ್ಲಿ ಚಿತ್ತವಿಡದೆ ನನ್ನಲ್ಲಿಯೇ ಯಾವಾಗಲೂ ಮನಸ್ಸನ್ನು ನಿಲ್ಲಿಸಿಕೊಂಡಿರಬೇಕು. ಹೀಗೆ ನೀನು ಸುಲಭನಾಗುವುದರಿಂದ ಅಂದರೆ ಸುಲಭವಾಗಿ ಲಭ್ಯವಾಗುವುದರಿಂದ ಏನಾಗುವುದು ಎಂದರೆ, ನಾನು ಸುಲಭವಾಗಿ ದೊರಕುವುದರಿಂದ ಏನು ಆಗುತ್ತದೆಯೋ ಹೇಳುವೆನು.
ಅದನ್ನು ಕೇಳು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ನನ್ನನ್ನು ಸೇರಿ ಸಂಸಿದ್ಧಿಯನ್ನು ಪಡೆದುಕೊಂಡ ಮಹಾತ್ಮರು ದುಃಖಕ್ಕೆ ನೆಲೆಯೂ ಅಶಾಶ್ವತವೂ ಆಗಿರುವ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಅಂದರೆ ಈಶ್ವರನಾದ ನನ್ನನ್ನು ಸೇರಿದರೆ, ನನ್ನ ಸ್ವರೂಪವನ್ನು ಪಡೆದರೆ ಪುನರ್ಜನ್ಮವನ್ನು ಮರುಹುಟ್ಟನ್ನು ಪಡೆಯುವುದಿಲ್ಲ, ಹೊಂದುವುದಿಲ್ಲ. ಎಂಥ ಪುನರ್ಜನ್ಮವನ್ನು ಹೊಂದುವುದಿಲ್ಲ ಎಂದರೆ ಅದಕ್ಕೆ ವಿಶೇಷಣವನ್ನು ಭಗವಂತನು ಹೇಳುತ್ತಾನೆ. ದುಃಖಾಲಯವಾದದ್ದು ಆಧ್ಯಾತ್ಮಿಕವೇ ಮುಂತಾದ ದುಃಖಗಳಿಗೆ ಆಶ್ರಯವಾದದ್ದು, ಆಧ್ಯಾತ್ಮಿಕವೇ ಮುಂತಾದ ದುಃಖಗಳಿಗೆ ಆಶ್ರಯವಾದದ್ದು. ಅದರಲ್ಲಿ ದುಃಖಗಳು ನೆಲೆಸಿರುವುದರಿಂದ ಜನ್ಮವು ದುಃಖಾಲಯವು. ಜನ್ಮವು ದುಃಖಾಲಯ ಎಂಬುದಿಷ್ಟೇ ಅಲ್ಲ, ಅಶಾಶ್ವತವಾದದ್ದು. ಅಂದರೆ ಇದ್ದಂತೆ ಇರದೇ ಇರುವ ಸ್ವರೂಪವುಳ್ಳದ್ದು ಆಗಿರುತ್ತದೆ. ಇಂಥ ಪುನರ್ಜನ್ಮವನ್ನು ಮೋಕ್ಷವೆಂಬ ಪರಮವಾದ ಹೆಚ್ಚಿನ ಸಂಸಿದ್ಧಿಯನ್ನು ಹೊಂದಿರುವಂತಹ ಮಹಾತ್ಮರು, ಯತಿಗಳು ಹೊಂದುವುದಿಲ್ಲ. ಆದರೆ ಯಾರು ನನ್ನನ್ನು ಪಡೆಯುವುದಿಲ್ಲವೋ ಅವರು ಮತ್ತು ಈ ಸಂಸಾರಕ್ಕೆ, ಅಂದರೆ ಪುನರ್ಜನ್ಮವನ್ನು ಹೊಂದಿ ಈ ಸಂಸಾರಕ್ಕೆ ಮರಳಿ ಬರುತ್ತಾರೆ. ಹಾಗೆಂದರೆ ಬೇರೆ ಯಾವುದಾದರೂ ಲೋಕಗಳಿಗೆ, ಅಂದರೆ ಬ್ರಹ್ಮಲೋಕಾದಿ ಸ್ವರ್ಗಲೋಕ ಬ್ರಹ್ಮಲೋಕಗಳಿಗೆ ಹೋದರೂ ಕೂಡ ಸಂಸಾರವು, ಅಂದರೆ ಮರಳಿ ಹುಟ್ಟುವಿಕೆಯು ತಪ್ಪುವುದಿಲ್ಲ ಎಂಬುದನ್ನು ಹೇಳುತ್ತಾ, ಹಾಗಾದರೆ ನಿನ್ನನ್ನು ಬಿಟ್ಟು ಮತ್ತೇನನ್ನಾದರೂ ಪಡೆದವರು ಮತ್ತು ಈ ಸಂಸಾರಕ್ಕೆ ಬರುವರೇನು ಎಂದರೆ ಭಗವಂತನು ಹೇಳುತ್ತಾನೆ, ಆ ಬ್ರಹ್ಮ ಭುವನಾಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಅರ್ಜುನನೇ, ಬ್ರಹ್ಮಭುವನದವರೆಗಿನ ಲೋಕಗಳು ಪುನರಾವೃತ್ತಿಯುಳ್ಳವುಗಳು. ಆದರೆ ಕೌಂತೆಯನೇ, ನನ್ನನ್ನು ಸೇರಿದರೆ ಪುನರ್ಜನ್ಮವಿಲ್ಲ. ಎಲೈ ಅರ್ಜುನನೇ, ಬ್ರಹ್ಮಭುವನದವರೆಗಿನ ಭೂತಗಳು ಅದರಲ್ಲಿ ಇರುತ್ತವೆಯಾದ್ದರಿಂದಲೇ ಅದಕ್ಕೆ ಭುವನವೆಂದು ಹೆಸರು. ಬ್ರಹ್ಮಭುವನವು ಎಂದರೆ ಬ್ರಹ್ಮಲೋಕವು ಎಂದರ್ಥ. ಅಂಥ ಬ್ರಹ್ಮಭುವನವನ್ನೂ ಸೇರಿಸಿಕೊಂಡು ಎಲ್ಲಾ ಲೋಕಗಳು ಪುನರಾವೃತ್ತಿಯುಳ್ಳವುಗಳು. ಅಂದರೆ ಮತ್ತೆ ಈ ಲೋಕಕ್ಕೆ ಮರಳಿಸುವಂಥ ಸ್ವಭಾವವುಳ್ಳವೇ ಆಗಿವೆ. ಆದರೆ ಎಲೈ ಕೌಂತೆಯನೇ, ನನ್ನನ್ನು ಸೇರಿದರೆ ಪುನರ್ಜನ್ಮವು, ಅಂದರೆ ಮತ್ತೆ ಹುಟ್ಟುವುದೆಂಬುದು ಇರುವುದಿಲ್ಲ. ಇಲ್ಲಿ ಬ್ರಹ್ಮಲೋಕವೂ ಸೇರಿ ಎಲ್ಲಾ ಲೋಕಗಳು ಮತ್ತೆ ಸಂಸಾರಕ್ಕೆ ಮರಳಿಸುವವು ಎಂಬುದೇಕೆ ಎಂದರೆ ಕಾಲಕ್ಕೆ ಕಟ್ಟು ಬಿದ್ದಿರುವುದರಿಂದ. ಅವೆಲ್ಲವೂ ಸಂಸಾರಕ್ಕೆ ನಮ್ಮನ್ನು ಮರಳಿಸುವುದು, ಅಂದರೆ ಪುನರ್ಜನ್ಮಕ್ಕೆ ನಮ್ಮನ್ನು ಮರಳಿಸುವುದು ಏಕೆ ಎಂದರೆ ಅವೆಲ್ಲವೂ ಕಾಲಕ್ಕೆ, ಬ್ರಹ್ಮಲೋಕಾದಿ ಎಲ್ಲ ಲೋಕಗಳು ಕಾಲಕ್ಕೆ ಕಟ್ಟು ಬಿದ್ದಿರುವುದರಿಂದ. ಅದು ಹೇಗೆ ಎಂದರೆ, ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರವಿದೋ ಜನಾಃ. ಅಹೋರಾತ್ರವನ್ನು ಬಲ್ಲ ಆ ಜನರು ಬ್ರಹ್ಮನ ಹಗಲು 1000 ಯುಗಗಳವರೆಗೆ ಇರುವುದೆಂಬುದನ್ನು, ರಾತ್ರಿಯು ಯುಗ ಸಹಸ್ರದವರೆಗೆ ಇರುವುದೆಂಬುದನ್ನು ಬಲ್ಲರು. ಇಲ್ಲಿ ಬ್ರಹ್ಮನ ಎಂದರೆ ಪ್ರಜಾಪತಿಯ ವಿರಾಟ್ ಪುರುಷನ ಹಗಲನ್ನು 1000 ಯುಗ ಪರ್ಯಂತವೆಂದು, 1000 ಯುಗಗಳು ಅದಕ್ಕೆ ಪರ್ಯಂತವು ಎಂದರೆ ಕೊನೆ, ಆದ್ದರಿಂದ 1000 ಯುಗ ಪರ್ಯಂತವು ಎಂಬುದನ್ನು, ರಾತ್ರಿಯನ್ನು ಅದು ಯುಗ ಸಹಸ್ರದಷ್ಟು ಕಾಲದಲ್ಲಿಯೇ ಕೊನೆಗಾಣತಕ್ಕದ್ದೆಂದು, ಅಷ್ಟೇ 1000 ಯುಗಗಳ ಕಾಲದಲ್ಲಿಯೇ ಕೊನೆಗಾಣತಕ್ಕದ್ದೆಂಬುದನ್ನು, ಅದು ಹಗಲಿನಷ್ಟೇ ಪರಿಮಾಣವುಳ್ಳದ್ದೆಂದು ಬಲ್ಲರು. ಯಾರು ಬಲ್ಲರು ಎಂದರೆ ಭಗವಂತನು ಹೇಳುತ್ತಾನೆ, ಆ ಅಹೋರಾತ್ರವನ್ನು ಬಲ್ಲ ಎಂದರೆ ಕಾಲದ ಲೆಕ್ಕವನ್ನು ಬಲ್ಲ ಜನರು ಬಲ್ಲರು ಎಂದರ್ಥ. ಹೀಗೆ ಆ ಲೋಕಗಳು ಕಾಲಕ್ಕೆ ಕಟ್ಟು ಬಿದ್ದಿರುವುದರಿಂದ, ಆ ಕಾರಣದಿಂದಲೇ ಮತ್ತೆ ಸಂಸಾರಕ್ಕೆ ಮರಳಿಸುವ ಸ್ವಭಾವದವುಗಳಾಗಿವೆ ಎಂದರ್ಥ. ಈ ಪ್ರಜಾಪತಿಯ ಹಗಲಿನಲ್ಲಿ ಏನಾಗುತ್ತದೆ ಮತ್ತು ರಾತ್ರಿಯಲ್ಲಿ ಏನಾಗುತ್ತದೆ ಎಂಬುದನ್ನು ಭಗವಂತನು ಹೇಳುತ್ತಾನೆ. ವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರ
ರಾತ್ರೈವಾವ್ಯಕ್ತ ಸಂಜ್ಞಕೆ. ಅಹರಾಗಮದಲ್ಲಿ ಸರ್ವ ವ್ಯಕ್ತಿಗಳು ಅವ್ಯಕ್ತದಿಂದ ಉಂಟಾಗುತ್ತವೆ. ರಾತ್ರ್ಯಾಗಮದಲ್ಲಿ ಅವ್ಯಕ್ತವೆಂಬ ಹೆಸರಿನ ಅದರಲ್ಲಿಯೇ ಪ್ರಲಯವಾಗುತ್ತದೆ. ಅವ್ಯಕ್ತದಿಂದ, ಇಲ್ಲಿ ಅವ್ಯಕ್ತವೆಂದರೆ ಪ್ರಜಾಪತಿಯ ನಿದ್ರಾವಸ್ಥೆ. ಆ ಅವ್ಯಕ್ತದಿಂದ ವ್ಯಕ್ತಿಗಳು ಹೊರತೋರಿಕೊಳ್ಳುವುದರಿಂದ ವ್ಯಕ್ತಿಗಳೆನಿಸಿಕೊಂಡಿರುವ ಸ್ಥಾವರ ಜಂಗಮ ರೂಪವಾದ ಪ್ರಜೆಗಳೆಲ್ಲ ಅಹರಾಗಮದಲ್ಲಿ, ಹಗಲು ಬರುವುದೇ ಅಹರಾಗಮವು, ಈ ಅಹರಾಗಮದ ಕಾಲದಲ್ಲಿ ಎಂದರೆ ಬ್ರಹ್ಮನ ಎಚ್ಚರದ ಕಾಲದಲ್ಲಿ ಉಂಟಾಗುತ್ತವೆ, ತೋರಿಕೊಳ್ಳುತ್ತವೆ. ಹಾಗೂ ರಾತ್ರಿಯ ಆಗಮದಲ್ಲಿ ಎಂದರೆ ಬ್ರಹ್ಮನ ನಿದ್ರೆಯ ಕಾಲದಲ್ಲಿ ವ್ಯಕ್ತಿಗಳೆಲ್ಲ ಹಿಂದೆ ಹೇಳಿರುವ ಅವ್ಯಕ್ತವೆಂಬ ಆ ಅವಸ್ಥೆಯಲ್ಲಿಯೇ ಅಡಗಿಕೊಳ್ಳುತ್ತವೆ. ಮಾಡದೇ ಇರುವ ಕರ್ಮದ ಫಲವು ಉಂಟಾಗುವುದು, ಮಾಡದೇ ಇರುವ ಕರ್ಮದ ಫಲವು ಉಂಟಾಗುವುದು, ಮಾಡಿದ ಕರ್ಮದ ಫಲವು ನಾಶವಾಗುವುದು ಎಂಬ ದೋಷಗಳನ್ನು ಪರಿಹರಿಸುವುದಕ್ಕಾಗಿಯೂ ಬಂಧ ಮೋಕ್ಷಗಳನ್ನು ತಿಳಿಸುವ ಶಾಸ್ತ್ರವು ಹೊರಟಿರುವುದು ಸಾರ್ಥಕವೆಂದು ತೋರಿಸುವುದಕ್ಕಾಗಿಯೂ ಅವಿದ್ಯೆಯೇ ಮುಂತಾದ ಕ್ಲೇಶಗಳಿಂದ ಆಗಿರುವ ಕರ್ಮಾಶಯದ ದೆಸೆಯಿಂದ ಪರತಂತ್ರವಾಗಿ ಪ್ರಾಣಿಗಳ ಸಮುದಾಯವು ಹುಟ್ಟಿ ಹುಟ್ಟಿ ಪ್ರಲಯವಾಗುತ್ತಿರುವುದು ಎಂಬ ಕಾರಣದಿಂದ ಸಂಸಾರದಲ್ಲಿ ವೈರಾಗ್ಯವನ್ನು ತೋರಿಸಿಕೊಡುವುದಕ್ಕಾಗಿಯೂ ಭಗವಂತನು ಇದನ್ನು ಹೇಳುತ್ತಿದ್ದಾನೆ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಎಲೈ ಪಾರ್ಥನೆ, ಅದೇ ಈ ಭೂತ ಗ್ರಾಮವು, ಅಂದರೆ ಮತ್ತೆ ಮತ್ತೆ ಉಂಟಾಗಿ ಉಂಟಾಗಿ ರಾತ್ರಿಯು ಬರುತ್ತಲೋ ಅವಶವಾಗಿ ಪ್ರಳಯವಾಗುತ್ತಿರುವುದು, ಮತ್ತೆ ಹಗಲು ಬರುತ್ತಲೋ ಉಂಟಾಗುತ್ತಿರುವುದು. ಇಲ್ಲಿ ಭೂತಗ್ರಾಮವು ಎಂದರೆ ಸ್ಥಾವರ ಜಂಗಮ ರೂಪವಾದ ಪ್ರಾಣಿಗಳ ಸಮುದಾಯವು ಹಿಂದಿನ ಕಲ್ಪದಲ್ಲಿ ಯಾವುದಿತ್ತೋ ಅದೇ ಈ ಭೂತ ಸಮುದಾಯವು, ಮತ್ತೊಂದಲ್ಲ. ಅದೇ ಹಗಲು ಬರುತ್ತಲೂ ಆ ಭೂತ ಸಮುದಾಯವೇ, ಆ ಪ್ರಾಣಿಗಳ ಸಮುದಾಯವೇ, ಆ ಭೂತಗ್ರಾಮವೇ ಹಗಲು ಬರುತ್ತಲೋ ಉಂಟಾಗಿ ಉಂಟಾಗಿ ಮತ್ತೆ ಮತ್ತೆ ಹಗಲು ಸವೆದು ರಾತ್ರಿಯು ಬರುತ್ತಲೂ ಎಲೈ ಪಾರ್ಥನೆ ಅವಶವಾಗಿಯೇ, ಎಂದರೆ ತನ್ನ ಸ್ವಾತಂತ್ರ್ಯವೇನೂ ಇಲ್ಲದೆಯೇ ಅವೆಲ್ಲವೂ ಅಡಗುತ್ತಿರುತ್ತವೆ. ಅವಶವಾಗಿಯೇ ಉಂಟಾಗುತ್ತಿರುತ್ತದೆ ಮತ್ತು ಹುಟ್ಟುತ್ತಿರುತ್ತದೆ. ಆದರೆ ಪರಮ ಪದವು ಅವ್ಯಕ್ತಕ್ಕಿಂತ ವಿಲಕ್ಷಣವಾದದ್ದು. ಹಿಂದೆ ಅಕ್ಷರ ಎಂದು ಹೇಳಿತ್ತಲ್ಲ, ಅದನ್ನು ಪಡೆಯುವುದಕ್ಕೆ ಓಮಿತ್ಯೇಕಾಕ್ಷರಂ ಬ್ರಹ್ಮ, ಓಂ ಎಂಬ ಒಂದಕ್ಷರದ ಬ್ರಹ್ಮವನ್ನು ಉಚ್ಚರಿಸುತ್ತಾ ಎಂದು ಮುಂತಾಗಿ ಸಾಧನವನ್ನು 13ನೇ ಶ್ಲೋಕದಿಂದಲೂ ಆ ಸಾಧನವನ್ನು ಹೇಳಿದ್ದಾಗಿದೆ. ಇನ್ನು ಈ ಯೋಗವನ್ನೇ, ಈ ಯೋಗ ಮಾರ್ಗದಿಂದ ಪಡೆಯತಕ್ಕದ್ದು ಇದು ಎಂದು ಅಕ್ಷರ ಬ್ರಹ್ಮದ ಸ್ವರೂಪವನ್ನೇ ತಿಳಿಸಿಕೊಡುವುದಕ್ಕಾಗಿ ಇದನ್ನು ಭಗವಂತನು ಹೇಳುತ್ತಾನೆ. ಪರಸ್ತಸ್ಮಾತ್ತು ಭಾವೋನ್ಯ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಆ ಅವ್ಯಕ್ತಕ್ಕಿಂತಲೂ ಅವ್ಯಕ್ತವಾಗಿರುವ ಬೇರೆಯಾದ ಅನ್ಯವಾದ ಸನಾತನ ಭಾವವು ಯಾವುದೋ ಅದು ಸರ್ವಭೂತಗಳು ನಾಶವಾದರೂ ನಾಶವಾಗುವುದಿಲ್ಲ. ಇಲ್ಲಿ ಪರ ಎಂದರೆ ವ್ಯತಿರಿಕ್ತವಾದದ್ದು, ಬೇರೆಯಾದದ್ದು. ಯಾವುದಕ್ಕಿಂತ ಬೇರೆ ಎಂದರೆ ಹಿಂದೆ ಹೇಳಿರುವ ಅವ್ಯಕ್ತಕ್ಕಿಂತ. ಅವ್ಯಕ್ತಕ್ಕಿಂತ ತೂ ಆದರೆ ಎಂಬ ಮಾತು ಇಲ್ಲಿ ಹೇಳಬೇಕೆಂದಿರುವ ಅಕ್ಷರ ಬ್ರಹ್ಮವು ಅವ್ಯಕ್ತಕ್ಕಿಂತ ವಿಲಕ್ಷಣವಾದದ್ದು ಎಂಬ ವಿಶೇಷಣವನ್ನು ಹೇಳುವುದಕ್ಕೆ ಬಂದದ್ದು. ಭಾವವು ಎಂದರೆ ಅಕ್ಷರವೆಂಬ ಪರಬ್ರಹ್ಮ ವಸ್ತು ಬೇರೆಯಾಗಿದ್ದರೂ ಅದೇ ಜಾತಿಯದಾಗಿರಬಹುದು. ಆದ್ದರಿಂದ ಅದನ್ನು ಅಲ್ಲವೆನ್ನುವುದಕ್ಕಾಗಿ ಆ ಜಾತಿಯದ್ದು ಅಲ್ಲ, ಅವ್ಯಕ್ತವಾಗುವಂತಹ ಜಾತಿಯದ್ದು ಅಲ್ಲ ಎನ್ನುವುದಕ್ಕಾಗಿ ಅನ್ಯ ಎಂದಿದೆ. ಅನ್ಯವಾದ ಎಂದರೆ ಬೇರೆಯ ಬಗೆಯಾದ ಎಂದರ್ಥ. ಅದು ಅವ್ಯಕ್ತವಾಗಿಯೂ ಇರುತ್ತದೆ, ಇಂದ್ರಿಯಗಳಿಗೆ ಗೋಚರವಲ್ಲದೆಯೂ ಇದೆ, ಅದಕ್ಕಿಂತ ಬೇರೆ ಎಂದಿದೆಯಷ್ಟೇ. ಹಾಗಾದರೆ ಯಾವುದಕ್ಕಿಂತ ಬೇರೆ ಎಂದರೆ ಅವಿದ್ಯಾಲಕ್ಷಣವಾದ ಅವ್ಯಕ್ತವು
ಭೂತಗ್ರಾಮಕ್ಕೆ ಬೀಜಭೂತವಾಗಿರುವುದೆಂದು ಹಿಂದೆ ಹೇಳಿದ್ದಷ್ಟೇ. ಅದಕ್ಕಿಂತ ಅನ್ಯವಾದ ವಿಲಕ್ಷಣವಾದ ಭಾವವು ಎಂದು ಅಭಿಪ್ರಾಯ. ಸನಾತನವಾದದ್ದು ಎಂದರೆ ಎಂದಿನಿಂದಲೂ ಇದ್ದುಕೊಂಡಿರುವುದು. ಅಂಥ ಈ ಭಾವವು ಬ್ರಹ್ಮನೇ ಮುಂತಾದ ಸಕಲ ಪ್ರಾಣಿಗಳು ನಾಶವಾದರೂ, ಬ್ರಹ್ಮಲೋಕಾದಿ ಪರ್ಯಂತ ಎಲ್ಲ ಲೋಕಗಳು ನಾಶವಾದರೂ, ಬ್ರಹ್ಮನೇ ಮೊದಲಾದ, ಇಲ್ಲಿ ಬ್ರಹ್ಮ ಎಂದರೆ ಚತುರ್ಮುಖ ಬ್ರಹ್ಮನ ಬ್ರಹ್ಮಲೋಕ ಮುಂತಾದ ಸಕಲ ಪ್ರಾಣಿಗಳು ನಾಶವಾದರೂ ನಾಶವಾಗುವುದಿಲ್ಲ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಕ್ಷರವೆಂದು ಯಾವ ಅವ್ಯಕ್ತವು ಉಕ್ತವಾಗಿದೆಯೋ ಅದನ್ನು ಪರಮಗತಿ ಎನ್ನುವರು. ಅದನ್ನು ಸೇರಿದರೆ ಹಿಂತಿರುಗುವುದಿಲ್ಲ. ಆ ಪರಮಗತಿಯನ್ನು ಸೇರಿದವರು ಹಿಂತಿರುಗುವುದಿಲ್ಲ. ಅದೇ ನನ್ನ ಪರಮಧಾಮವು. ಇಲ್ಲಿ ಅಕ್ಷರವೆಂದು ಯಾವ ಈ ಅವ್ಯಕ್ತವು ಉಕ್ತವಾಗಿದೆಯೋ ಅದೇ ಅಕ್ಷರವೆಂಬ ಹೆಸರಿನ ಅವ್ಯಕ್ತ ಭಾವವನ್ನು ಪರಮವಾದ ಹೆಚ್ಚಿನದಾದ ಗತಿ ಎನ್ನುವರು. ಆ ಭಾವವನ್ನು ಸೇರಿದರೆ, ಅಂದರೆ ಹೋಗಿ ಪಡೆದುಕೊಂಡರೆ ಸಂಸಾರಕ್ಕೆ ಮತ್ತೆ ಬರುವುದಿಲ್ಲ. ಅದೇ ನನ್ನ ಪರಮವಾದ ಹೆಚ್ಚಿನ ಧಾಮವು, ಸ್ಥಾನವು, ವಿಷ್ಣುವಾದ ನನ್ನ ಪರಮ ಪದವು ಎಂದರ್ಥ. ಈ ರೀತಿಯಾದಂತಹ ಪರಮ ಪುರುಷನನ್ನು ಪಡೆದುಕೊಳ್ಳುವುದು ಹೇಗೆ? ಈ ಪರಮ ಪುರುಷನ ಪ್ರಾಪ್ತಿಗೆ ಭಕ್ತಿಯೇ ಸಾಧನ. ಅದನ್ನು ಪಡೆದುಕೊಳ್ಳುವುದಕ್ಕೆ, ಅಂದರೆ ಅಂತಹ ಪರಮ ಪುರುಷನನ್ನು, ಆತನ ಪರಮಧಾಮವನ್ನು, ಪರಂಧಾಮವನ್ನು, ಆ ಪರಮ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧನವನ್ನು ಹೇಳುತ್ತಾನೆ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪ್ರಾರ್ಥನೆ. ಆ ಪರಪುರುಷನು ಅನನ್ಯವಾದ ಭಕ್ತಿಯಿಂದ ಲಭ್ಯನಾಗಿರುತ್ತಾನೆ. ಭೂತಗಳು ಆತನ ಒಳಗೇ ಇರುವವು. ಆತನಿಂದಲೇ ಇದೆಲ್ಲವೂ ವ್ಯಾಪ್ತವಾಗಿರುವುದು. ಪುರದಲ್ಲಿ ಇರುವುದರಿಂದಲೋ, ಎಲ್ಲವನ್ನೂ ತುಂಬಿಕೊಂಡಿರುವುದರಿಂದಲೋ ಪುರುಷ ಎನಿಸಿಕೊಂಡಿರುವ ಆತನು ಪರನು, ಅಂದರೆ ಹೆಚ್ಚಿನವನು. ಏಕೆಂದರೆ ಆ ಪುರುಷನಿಗಿಂತ ಮತ್ತೆ ಯಾವುದು ಹೆಚ್ಚಿನದು ಇರುವುದಿಲ್ಲ. ಆ ಹೆಚ್ಚಿನ ಪುರುಷನು ಅಂದರೆ ಅನನ್ಯವಾದ, ಎಂದರೆ ಆತ್ಮ ವಿಷಯವಾದ ಜ್ಞಾನವೆಂಬ ರೂಪದ ಭಕ್ತಿಯಿಂದ ಲಭ್ಯನಾಗಿರುವನು. ಆ ಪುರುಷನ ಒಳಗೆ ಅವನಲ್ಲಿಯೇ ಕಾರ್ಯರೂಪವಾಗಿರುವ ಭೂತಗಳೆಲ್ಲವೂ ಇರುವವು. ಏಕೆಂದರೆ ಕಾರ್ಯವು ಕಾರಣದೊಳಗೆ ಇರುತ್ತದೆ. ಗಡಿಗೆಯೇ ಮುಂತಾದದ್ದು ಆಕಾಶದಿಂದ ವ್ಯಾಪ್ತವಾಗಿರುವಂತೆ ಆ ಪುರುಷನಿಂದ ಈ ಜಗತ್ತೆಲ್ಲವೂ ತತವಾಗಿರುತ್ತದೆ, ಅಂದರೆ ವ್ಯಾಪ್ತವಾಗಿರುತ್ತದೆ. ಮುಂದೆ ಯೋಗಿಗಳಿಗೂ ಕರ್ಮಿಗಳಿಗೂ ಆಗುವಂತಹ ಶುಕ್ಲ ಕೃಷ್ಣ ಗತಿಗಳನ್ನು ಉದ್ದೇಶಿಸಿ ಭಗವಂತನು ಹೇಳುತ್ತಾನೆ. ಹೀಗೆ ಪ್ರಣವದಲ್ಲಿ ಬ್ರಹ್ಮಬುದ್ಧಿಯನ್ನು ಇಟ್ಟವರಾಗಿಯೂ ಕಾಲಾಂತರದಲ್ಲಿ ಮುಕ್ತಿಯನ್ನು ಪಡೆಯತಕ್ಕವರಾಗಿಯೂ ಇರುವ ಯೋಗಿಗಳ ವಿಷಯವಷ್ಟೇ ಪ್ರಕೃತವಾಗಿರುವುದು. ಅವರಿಗೆ ಬ್ರಹ್ಮವನ್ನು ಪಡೆಯುವುದಕ್ಕೆ ಉತ್ತರ ಮಾರ್ಗವನ್ನು ಹೇಳಬೇಕಾಗಿರುತ್ತದೆಯಾದ್ದರಿಂದ ವಿವಕ್ಷಿತವಾದ ವಿಷಯವನ್ನು ತಿಳಿಸುವುದಕ್ಕಾಗಿ ಯತ್ರ ಕಾಲೇ ಮುಂತಾದಂತಹ ಮುಂದಿನ ಶ್ಲೋಕವನ್ನು ಹೇಳಿರುತ್ತದೆ. ಹಿಂತಿರುಗುವ ಮಾರ್ಗವನ್ನು ಹೇಳಿರುವುದು ಇನ್ನೊಂದು ಮಾರ್ಗವನ್ನು ಹೊಗಳುವುದಕ್ಕಾಗಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಎಲೈ ಭರತರ್ಷಭನೇ, ಯಾವ ಕಾಲದಲ್ಲಿ ಪ್ರಯಾಣ ಮಾಡುವ ಯೋಗಿಗಳು ಅನಾವೃತ್ತಿ ಅಂದರೆ ಹಿಂದಿರುಗಿ ಬಾರದೇ ಇರುವುದು, ಆವೃತ್ತಿಯನ್ನು ಹಿಂದಿರುಗಿ ಬರುವಂತಹದ್ದನ್ನು ಹೊಂದುವರೋ ಆ ಕಾಲವನ್ನು ಹೇಳುವೆನು. ಯತ್ರ ಕಾಲೇ ಎಂಬುದನ್ನು ಪ್ರಯಾತಾಹ ಎಂಬ ಉತ್ತರಾರ್ಧದಲ್ಲಿ ದೂರವಾಗಿರುವ ಮಾತಿಗೆ ಸಂಬಂಧಿಸಿಕೊಳ್ಳಬೇಕು. ಯಾವ ಕಾಲದಲ್ಲಿಯಾದರೆ ಅನಾವೃತ್ತಿಯನ್ನು ಎಂದರೆ ಪುನರ್ಜನ್ಮವಿಲ್ಲದಿರುವಿಕೆಯನ್ನು, ಆವೃತ್ತಿಯನ್ನು ಎಂದರೆ ಅದಕ್ಕೆ ವಿರುದ್ಧವಾಗಿ ಪುನರ್ಜನ್ಮವನ್ನು ಯೋಗಿಗಳು, ಇಲ್ಲಿ ಯೋಗಿಗಳೆಂಬ ಮಾತನ್ನು ನಿಜವಾದ ಯೋಗಿಗಳಿಗೂ
ಕರ್ಮಿಗಳಿಗೂ ಕೂಡ ಉಪಯೋಗಿಸಿರುತ್ತದೆ. ಕರ್ಮಿಗಳನ್ನು ಯೋಗಿಗಳೆಂದಿರುವುದು ಮಾತ್ರ ಉಪಚಾರಕ್ಕೆ. ಕರ್ಮಯೋಗದಿಂದ ಯೋಗಿಗಳಿಗೆ ನಿಷ್ಠೆ ಎಂಬಲ್ಲಿ ಯೋಗಿಗಳೆಂಬ ವಿಶೇಷಣವನ್ನು ಉಪಯೋಗಿಸಿರುವುದರಿಂದ ಅವರು ಅಂದರೆ ಕರ್ಮಿಗಳು ಯೋಗಿಗಳೆನಿಸಿರುತ್ತಾರೆ. ಯಾವ ಕಾಲದಲ್ಲಿ ಪ್ರಯಾಣ ಮಾಡಿದ ಅಂದರೆ ಮೃತರಾದ ಯೋಗಿಗಳು ಅನಾವೃತ್ತಿಯನ್ನು ಹೊಂದುವರೋ ಅಂದರೆ ಹಿಂದಿರುಗಿ ಬಾರದೇ ಇರುವರೋ, ಮತ್ತು ಯಾವ ಕಾಲದಲ್ಲಿ ಮೃತರಾದವರು ಆವೃತ್ತಿಯನ್ನು ಹೊಂದುವರೋ ಹಿಂದಿರುಗಿ ಪುನರ್ಜನ್ಮದಿಂದ ಸಂಸಾರಕ್ಕೆ ಮರಳುವರೋ, ಭರತರ್ಷಭನೇ ಆ ಕಾಲವನ್ನು ಹೇಳುವೆನು ಕೇಳು. ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಗ್ನಿ, ಜ್ಯೋತಿ, ಅಹಸ್ಸು, ಶುಕ್ಲ ಅದು ಪಕ್ಷ, ಉತ್ತರಾಯಣ ಎಂಬ 6 ಮಾಸಗಳು. ಇದರಲ್ಲಿ ಪ್ರಯಾಣ ಮಾಡಿದ ಬ್ರಹ್ಮವಿದರಾದ ಜನರು ಬ್ರಹ್ಮವನ್ನು ಸೇರುತ್ತಾರೆ. ಇಲ್ಲಿ ಅಗ್ನಿ ಎಂಬುದು ಒಂದು ಕಾಲಾಭಿಮಾನಿಯಾದ ದೇವತೆ, ಜ್ಯೋತಿ ಎಂಬುದು ಹಾಗೆಯೇ ಕಾಲಾಭಿಮಾನಿಯಾದ ದೇವತೆಯೇ, ಅಥವಾ ಅಗ್ನಿ ಜ್ಯೋತಿ ಎಂಬಿವು ಆಯಾ ದೇವತೆಗಳೇ. ಯಾವ ಕಾಲದಲ್ಲಿ ಆ ಕಾಲವನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿರುವುದು. ಬಹುದೇವತೆಗಳು ಕಾಲಾಭಿಮಾನಿಗಳಾಗಿರುವುದರಿಂದ ಮಾವಿನ ತೋಟ ಎಂಬ ಪ್ರಯೋಗದಂತೆ, ಅಂದರೆ ದೇವತೆಗಳ ತೋಟ ಎಂಬ ಪ್ರಯೋಗದಂತೆ ಇದನ್ನು ತಿಳಿಯಬೇಕು. ಅದರಂತೆ ಅಹಸ್ಸು ಎಂಬುದು ಹಗಲಿಗೆ ಅಭಿಮಾನಿಯಾದ ದೇವತೆ, ಶುಕ್ಲವೆಂಬುದು ಶುಕ್ಲ ಪಕ್ಷ ದೇವತೆ, ಉತ್ತರಾಯಣದ 6 ಮಾಸಗಳು ಎಂಬಲ್ಲಿಯೂ ಮಾರ್ಗದಲ್ಲಿರುವ ದೇವತೆಯೇ ವಿವಕ್ಷಿತವಾಗಿರುತ್ತದೆ. ಈ ಶ್ಲೋಕಕ್ಕೆ ಹೀಗೆ ಅರ್ಥವನ್ನು ಮಾಡುವುದು. ನ್ಯಾಯವೆಂಬುದನ್ನು ಮತ್ತೊಂದು ಕಡೆಯಲ್ಲಿ ಸಿದ್ಧ ಮಾಡಲಾಗಿರುತ್ತದೆ. ಇದರಲ್ಲಿ ಎಂದರೆ ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದ ಮೃತರಾದ ಬ್ರಹ್ಮವಿದರಾದ ಬ್ರಹ್ಮೋಪಾಸಕರಾದ ಬ್ರಹ್ಮೋಪಾಸನೆಯಲ್ಲಿಯೇ ತಾತ್ಪರ್ಯವನ್ನು ಇಟ್ಟುಕೊಂಡಿರುವ ಜನರು ಬ್ರಹ್ಮವನ್ನು ಸೇರುತ್ತಾರೆ. ಇಲ್ಲಿ ಬ್ರಹ್ಮವನ್ನು ಸೇರುತ್ತಾರೆ ಎಂಬ ವಾಕ್ಯಕ್ಕೆ ಕ್ರಮವಾಗಿ ಸೇರುತ್ತಾರೆ ಎಂದು ಸೇರಿಸಿಕೊಳ್ಳಬೇಕು. ಏಕೆಂದರೆ ಸದ್ಯೋಮುಕ್ತಿಯನ್ನು ಹೊಂದುವವರಾದ ಸಮ್ಯಕ್ ದರ್ಶನ ನಿಷ್ಠರಿಗೆ ಎಲ್ಲಿಗಾದರೂ ಹೋಗುವುದಾಗಲಿ ಮತ್ತೆ ಬರುವುದಾಗಲಿ, ಎಲ್ಲಿಗಾದರೂ ಹೋಗುವುದಾಗಲಿ ಮತ್ತೆ ಬರುವುದಾಗಲಿ ಇರುವುದಿಲ್ಲ. ಆತನ ಪ್ರಾಣಗಳು ದೇಹವನ್ನು ಬಿಟ್ಟು ಮೇಲಕ್ಕೆ ಹೊರಡುವುದಿಲ್ಲ. ಆತನ ಪ್ರಾಣಗಳು ಮೇಲಕ್ಕೆ ಹೊರಡುವುದಿಲ್ಲ ಎಂಬ ಶ್ರುತಿಯು ಇದಕ್ಕೆ ಪ್ರಮಾಣವು. ಅವರು ಬ್ರಹ್ಮದಲ್ಲಿಯೇ ಅಡಗಿ ಹೋಗುವ ಪ್ರಾಣವುಳ್ಳವರು, ಬ್ರಹ್ಮಮಯರಾಗಿ ಬ್ರಹ್ಮವೇ ಆಗಿರುತ್ತಾರೆ ಅಲ್ಲವೇ? ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮ ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನದ 6 ಮಾಸಗಳು. ಇದರಲ್ಲಿ ಪ್ರಯಾಣ ಮಾಡಿದ ಯೋಗಿಯು ಚಂದ್ರನ ಜ್ಯೋತಿಯನ್ನು ಸೇರಿ ಮರಳಿ ಬರುತ್ತಾನೆ. ಇಲ್ಲಿ ಧೂಮ ರಾತ್ರಿ ಎಂದರೆ ಹೊಗೆಯ ಅಭಿಮಾನಿಯಾದ ಮತ್ತು ರಾತ್ರಿಯ ಅಭಿಮಾನಿಯಾದ ದೇವತೆ. ಇದರಂತೆ ಕೃಷ್ಣವೆಂದರೆ ಕೃಷ್ಣ ಪಕ್ಷ ದೇವತೆ. ದಕ್ಷಿಣಾಯನದ 6 ಮಾಸಗಳು ಎಂಬುದು ಹಿಂದೆ ಹೇಳಿರುವಂತೆ ಅಭಿಮಾನ ದೇವತೆಯೇ. ಇಷ್ಟವೇ ಮುಂತಾದ ಕರ್ಮವನ್ನು ಮಾಡುವ ಯೋಗಿಯು ಎಂದರೆ ಕರ್ಮಿಯು, ಆ ಮಾರ್ಗದಲ್ಲಿ ಇಷ್ಟಾಪೂರ್ತಿ ಕರ್ಮಗಳನ್ನು ಮಾಡುವಂತಹ ಯೋಗಿಯು, ಆ ಕರ್ಮಿಯು ಆ ಮಾರ್ಗದಲ್ಲಿ ಅಂದರೆ ಆ ಧೂಮ ಮಾರ್ಗದಲ್ಲಿ ಹೋಗಿ ಚಾಂದ್ರಮಸವಾದ ಎಂದರೆ ಚಂದ್ರನಲ್ಲಿರುವ ಜ್ಯೋತಿಯನ್ನು ಸೇರಿ ಅನುಭವಿಸಿ ಅದು ಸವೆಯಲು ಈ ಲೋಕಕ್ಕೆ ಮರಳಿ ಬರುತ್ತಾನೆ. ಶುಕ್ಲಕೃಷ್ಣೇ ಗತೀಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಶುಕ್ಲ ಕೃಷ್ಣಗಳೆಂಬ ಈ 2 ಗತಿಗಳು ಜಗತ್ತಿಗೆ ಶಾಶ್ವತವಾಗಿರುತ್ತವೆ. ಇವುಗಳಲ್ಲಿ ಒಂದರಿಂದ ಹೋದವನು ಅನಾವೃತ್ತಿಯನ್ನು ಹೊಂದುವನು ಶುಕ್ಲಗತಿ, ಆದರೆ ಮತ್ತೊಂದರಿಂದ ಹೋದವನು ಮರಳಿ ಬರುವನು, ಅದು ಕೃಷ್ಣಗತಿ. ಇಲ್ಲಿ ಶುಕ್ಲ ಕೃಷ್ಣಗಳೆಂಬ ಶುಕ್ಲವು ಕೃಷ್ಣವು ಶುಕ್ಲ ಕೃಷ್ಣಗಳು ಜ್ಞಾನವನ್ನು ತೋರಿಸಿಕೊಡುವುದರಿಂದ ಮೊದಲನೆಯದಕ್ಕೆ ಶುಕ್ಲವೆಂದು ಹೆಸರು, ಅದಿಲ್ಲದಿರುವುದರಿಂದ ಎರಡನೆಯದಕ್ಕೆ ಕೃಷ್ಣವೆಂದು ಹೆಸರು. ಈ ಶುಕ್ಲ ಕೃಷ್ಣಗಳೆಂಬ 2 ಗತಿಗಳು ಜಗತ್ತಿಗೆ, ಅಂದರೆ ಇಲ್ಲಿ ಜಗತ್ತಿಗೆ ಎಂದರೆ ಜ್ಞಾನ ಕರ್ಮಗಳಲ್ಲಿ ಅಧಿಕಾರವಂತರಾದವರಿಗೆ,
ಇಡೀ ಜಗತ್ತಿಗೆ ಈ ಗತಿಗಳು ಎಂಬುದು ಆಗುವ ಹಾಗಿಲ್ಲ. ಸಂಸಾರವು ನಿತ್ಯವಾಗಿರುವುದರಿಂದ ಇವು ಶಾಶ್ವತವಾಗಿವೆ, ನಿತ್ಯವಾಗಿವೆ ಎನಿಸಿಕೊಂಡಿರುತ್ತದೆ. ಇವುಗಳಲ್ಲಿ ಒಂದರಿಂದ ಎಂದರೆ ಮೊದಲನೆಯದಾದ ಶುಕ್ಲ ಮಾರ್ಗದ ಗತಿಯಿಂದ ಅನಾವೃತ್ತಿಯನ್ನು ಹೊಂದುವನು, ಅಂದರೆ ಹೋದವನು ಮರಳಿ ಬರುವುದಿಲ್ಲ, ಪರಂಧಾಮವನ್ನು ಸೇರುವನು. ಮತ್ತೊಂದರಿಂದ ಅಂದರೆ ಇನ್ನೊಂದಾದ ಕೃಷ್ಣ ಗತಿಯಿಂದ ಹೋದವನು ಚಂದ್ರಲೋಕದ ಸಂತೋಷವನ್ನು ಅನುಭವಿಸಿ ಮತ್ತೆ ಆ ಚಂದ್ರಮಸವಾದಂತಹ ಬೆಳದಿಂಗಳನ್ನು ಅನುಭವಿಸಿ ಮತ್ತೆ ಮರಳಿ ಬರುವನು. ಇಲ್ಲಿ ಯೋಗಿಯ ಹೆಚ್ಚುಗಾರಿಕೆ ಏನೆಂದರೆ, ನೈತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತೆ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಎಲೈ ಪಾರ್ಥನೆ, ಈ ಎರಡು ಶ್ರುತಿಗಳನ್ನು ಅಂದರೆ ಸರಿಯಾಗಿ ತಿಳಿದುಕೊಂಡ ಯಾವ ಯೋಗಿಯು ಮೋಹಿತನಾಗುವುದಿಲ್ಲ. ಆದ್ದರಿಂದ ಅರ್ಜುನನೇ, ಸರ್ವಕಾಲಗಳಲ್ಲಿಯೂ ಯೋಗಯುಕ್ತನಾಗಿರು. ಎಲೈ ಪಾರ್ಥನೆ, ಮೇಲೆ ಹೇಳಿರುವ ಎರಡು ಶ್ರುತಿಗಳನ್ನು ಎಂದರೆ ಮಾರ್ಗಗಳನ್ನು, ಒಂದರಿಂದ ಸಂಸಾರ ಫಲವು ಹಿಂದಿರುಗಿ ಬರುವಂತಹದ್ದು ಕೃಷ್ಣಗತಿ, ಮತ್ತೊಂದರಿಂದ ಮೋಕ್ಷವು ಶುಕ್ಲಗತಿ ಹಿಂದಿರುಗಿ ಬಾರದೇ ಇರುವಂತಹದ್ದು ಮೋಕ್ಷವು ಆಗುವುದೆಂದು ತಿಳಿದುಕೊಂಡಿರುವ ಯಾವ ಯೋಗಿಯು ಯಾವನೊಬ್ಬನು ಮೋಹಿತನಾಗುವುದಿಲ್ಲ. ಆದ್ದರಿಂದ ಸರ್ವಕಾಲದಲ್ಲಿಯೂ ಯೋಗಯುಕ್ತನಾಗಿರು ಅರ್ಜುನನೇ, ನೀನು ಸಮಾಹಿತನಾಗಿರು ಎಂದು ಕೃಷ್ಣನು ಹೇಳುತ್ತಿದ್ದಾನೆ. ಈ ಯೋಗದ ಹೆಚ್ಚುಗಾರಿಕೆಯನ್ನು ಹೇಳುವೆನು ಕೇಳು. ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ವೇದಗಳಲ್ಲಿಯೂ ಯಜ್ಞಗಳಲ್ಲಿಯೂ ತಪಸ್ಸುಗಳಲ್ಲಿಯೂ ದಾನಗಳಲ್ಲಿಯೂ ಯಾವ ಪುಣ್ಯ ಫಲವು ಉಂಟಾಗುವುದೆಂದು ತಿಳಿಸಿದೆಯೋ ಅದೆಲ್ಲವನ್ನೂ ಇದನ್ನು ತಿಳಿದ ಯೋಗಿಯು, ಅಂದರೆ ಈ ಶುಕ್ಲ ಕೃಷ್ಣ ಗತಿಗಳನ್ನು ತಿಳಿದ ಯೋಗಿಯು ಮೀರುವನು ಮತ್ತು ಆದ್ಯವಾದ ಹೆಚ್ಚಿನ ಸ್ಥಾನವನ್ನು ಸೇರುವನು. ಸರಿಯಾಗಿ ಅಧ್ಯಯನ ಮಾಡಿದ ವೇದಗಳಲ್ಲಿಯೂ ಸದ್ಗುಣದಿಂದ ಕೂಡಿ ಅನುಷ್ಠಾನ ಮಾಡಿದ ಯಜ್ಞಗಳಲ್ಲಿಯೂ ಸರಿಯಾಗಿ ಮಾಡಿದ ತಪಸ್ಸುಗಳಲ್ಲಿಯೂ ಅಂದರೆ ಸರಿಯಾಗಿ ಕೊಟ್ಟ ದಾನಗಳಲ್ಲಿಯೂ ಯಾವ ಪುಣ್ಯ ಫಲವು ಆಗುವುದೆಂದು ಶಾಸ್ತ್ರದಲ್ಲಿ ತಿಳಿಸಿದೆಯೋ ಆ ಫಲ ಸಮೂಹವನ್ನೆಲ್ಲ ಈ 7 ಪ್ರಶ್ನೆಗಳಿಗೆ ಉತ್ತರವಾಗಿ ಹೇಳಿರುವ ವಿಷಯವನ್ನು, ಅಂದರೆ ಈ ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ಕೇಳಿದ 7 ಪ್ರಶ್ನೆಗಳಿಗೆ ಉತ್ತರವಾಗಿ ಹೇಳಿರುವ ವಿಷಯವನ್ನು ತಿಳಿದುಕೊಂಡು ಚೆನ್ನಾಗಿ ನಿಶ್ಚಯಿಸಿಕೊಂಡು ಅದರಂತೆ ಅನುಷ್ಠಾನ ಮಾಡಿದ ಯೋಗಿಯು ಮೀರುವನು, ಅದೆಲ್ಲವನ್ನು ದಾಟಿ ಹೋಗುವನು. ಪರವಾದ ಎಂದರೆ ಹೆಚ್ಚಿನ ಈಶ್ವರನ ಸ್ಥಾನವನ್ನು, ಆದ್ಯವಾದ ಸ್ಥಾನವನ್ನು ಎಂದರೆ ಕಾರಣ ಬ್ರಹ್ಮವನ್ನು, ಪರಂಧಾಮವನ್ನು ಸೇರುವನು ಎಂದು ಅರ್ಥ. ಇನ್ನು ಅಂತಿಮವಾಗಿ 8ನೇ ಅಧ್ಯಾಯದ ಸಾರ. ಮೊದಲ ಶ್ಲೋಕದಲ್ಲಿ ಅರ್ಜುನನು ಪ್ರಶ್ನೆ ಕೇಳುತ್ತಾನೆ. ಎಲೈ ಕೃಷ್ಣನೇ, ಬ್ರಹ್ಮವೆಂದರೇನು? ಎಂದರೇನು? ಕರ್ಮವು ಯಾವುದು? ಕರ್ಮವೆಂದರೆ ಯಾವುದು? ಅಧಿಭೂತ, ಅಧಿದೈವ, ಅಧಿಯಜ್ಞ ಇವುಗಳು ಯಾವುವು? ಮರಣಕಾಲದಲ್ಲಿ ನಿನ್ನನ್ನು ಹೇಗೆ ಚಿಂತಿಸಬೇಕು ಎಂದು ಕೇಳಲು ಭಗವಂತನು ಹೀಗೆಂದು ಉತ್ತರವನ್ನು ಹೇಳುತ್ತಾನೆ. ಮುಂದೆ 2ರಿಂದ 5ನೇ ಶ್ಲೋಕದಲ್ಲಿ ಎಲ್ಲಕ್ಕೂ ಹೆಚ್ಚಿನ ಅಕ್ಷರವೇ ಬ್ರಹ್ಮವು, ಒಬ್ಬೊಬ್ಬರಲ್ಲಿಯೂ ಜೀವನಾಗಿ ತೋರಿಸಿಕೊಳ್ಳುವ ಅದರ ಸ್ವಭಾವವೇ ಅಧ್ಯಾತ್ಮವು, ಪ್ರಾಣಿಗಳ ಉತ್ಪತ್ತಿಗೆ ಹೇತುವಾಗಿರುವ ಶಾಸ್ತ್ರೋಕ್ತವಾದ ಹೋಮವೇ ಕರ್ಮವು, ನಾಶವಾಗುವ ಪ್ರಾಣಿಗಳೇ ಅಧಿಭೂತವು, ಸರ್ವರ ಕರಣಗಳಿಗೂ ಅನುಗ್ರಾಹಕನಾಗಿರುವ ಆದಿತ್ಯಾಂತರ್ಗತನಾದ ಪುರುಷನಾದ ಹಿರಣ್ಯಗರ್ಭನೇ ಅಧಿದೈವವು, ದೇಹದಿಂದ ಮಾಡುವ ಯಜ್ಞಕ್ಕೆ ಅಭಿಮಾನಿಯಾದ ನಾನೇ ಅಧಿಯಜ್ಞವು, ಮರಣಕಾಲದಲ್ಲಿ ನನ್ನನ್ನೇ ಚಿಂತಿಸುತ್ತಾ ದೇಹವನ್ನು ಬಿಡುವವರು ನನ್ನನ್ನೇ ಸೇರುವರು. ಮುಂದೆ 6 ಮತ್ತು 7ನೇ ಶ್ಲೋಕದಲ್ಲಿ ಭಗವಂತನು ಹೇಳುತ್ತಾನೆ, ಮನುಷ್ಯನು ಸಾಯುವ ಕಾಲದಲ್ಲಿ ಯಾವುದರ ಚಿಂತೆಯೆಂದು ಒಡಗೂಡಿರುವನೋ ಅಂಥ ಜನ್ಮವನ್ನು ಹೊಂದುವನು. ಜೀವಿತ ಕಾಲದಲ್ಲಿ ಯಾವ ಭಾವವು ಯಾವಾಗಲೂ ಮನಸ್ಸಿನಲ್ಲಿ ಆಡುತ್ತಿರುವುದೋ ಆ ಬಗೆಯ ಚಿಂತೆಯೇ ಮರಣ ಕಾಲದಲ್ಲಿಯೂ ಬರುವುದು. ಆದ್ದರಿಂದ ಯಾವಾಗಲೂ ನನ್ನನ್ನೇ ಚಿಂತಿಸುತ್ತಿರು, ಹಾಗಾದರೆ ಕೊನೆಗೆ ನನ್ನನ್ನೇ ನಿಶ್ಚಯವಾಗಿ ಪಡೆಯುವೆ. ಶ್ಲೋಕ 8ರಿಂದ 13ರವರೆಗೆ ಹೀಗೆ ಯಾವಾಗಲೂ ನನ್ನ ಚಿಂತೆಯನ್ನು ಅಭ್ಯಾಸ ಮಾಡುತ್ತಿರುವ ಯೋಗಿಯು ಮನಸ್ಸನ್ನು ಬಿಗಿ ಹಿಡಿದು
ಭಕ್ತಿಯಿಂದ ಕೂಡಿ ಪ್ರಾಣವನ್ನು ಕ್ರಮಕ್ರಮವಾಗಿ ಮೇಲಿನ ಭೂಮಿಕೆಯಲ್ಲಿ ನಿಲ್ಲಿಸಿಕೊಳ್ಳುತ್ತಾ ಮೇಲ್ದಲೆಗೆ ತಂದುಕೊಂಡು ಓಂಕಾರದ ಮೂಲಕ ಶಾಸ್ತ್ರೋಕ್ತ ವಿಶೇಷಣಗಳಿಂದ ಕೂಡಿರುವ ನನ್ನನ್ನು ಧ್ಯಾನ ಮಾಡುತ್ತಿರುವನು, ಅವನಿಗೆ ಉತ್ತಮ ಗತಿಯಾಗುವುದು. ಶ್ಲೋಕ 14ರಿಂದ 19ರವರೆಗೆ ಹೀಗೆ ನಿತ್ಯಾಭ್ಯಾಸದಿಂದ ನನ್ನನ್ನು ಪಡೆದವರು ಮರಳಿ ಸಂಸಾರ ದುಃಖವನ್ನು ಅನುಭವಿಸುವುದಿಲ್ಲ. ಮಿಕ್ಕವರು ಯಾವ ಲೋಕವನ್ನೇ ಪಡೆಯಲಿ ಸಂಸಾರಕ್ಕೆ ಸಿಕ್ಕಿಬಿದ್ದೇ ಬೀಳುವರು. ಏಕೆಂದರೆ ಆ ಲೋಕಗಳೆಲ್ಲ ಕಾಲಕ್ಕೆ ಕಟ್ಟು ಬಿದ್ದಿರುವುದರಿಂದ ಶಾಶ್ವತವಾದ ಸುಖವನ್ನು ಕೊಡಲಾರವು. ಬ್ರಹ್ಮನಿಗೆ ಹಗಲಾದರೆ ಪ್ರಾಣಿಗಳೆಲ್ಲ ಸೃಷ್ಟಿಯಾಗುವವು, ರಾತ್ರಿಯಾದರೆ ಅವನಲ್ಲಿಯೇ ಎಲ್ಲವೂ ಅಡಗಿಕೊಳ್ಳುವವು. ಯಾವ ಪ್ರಾಣಿಗಳಿಗೂ ಈ ಸಂಸಾರದಿಂದ ಬಿಡುಗಡೆಯಿಲ್ಲ. ಆದರೆ ಅಕ್ಷರನೆಂಬ ಹೆಸರಿನ ಪರಮಾತ್ಮನು ಸಕಲಕ್ಕೂ ಬೀಜವಾಗಿರುವ ಬ್ರಹ್ಮನ ನಿದ್ರಾವಸ್ಥೆಯಾದ ಅವ್ಯಕ್ತಕ್ಕಿಂತಲೂ ಅವ್ಯಕ್ತನಾಗಿರುತ್ತಾನೆ. ಅವನು ಕಾಲಕ್ಕೆ ಕಟ್ಟು ಬಿದ್ದವನಲ್ಲ. ಅನನ್ಯ ಭಕ್ತಿಯಿಂದ ಅವನನ್ನು ಉಪಾಸನೆ ಮಾಡಿ ಕ್ರಮ ಮುಕ್ತಿಯನ್ನು ಪಡೆದವರು ಸಂಸಾರವನ್ನು ದಾಟುವರು. ಕೊನೆಗೆ ಶ್ಲೋಕ 23ರಿಂದ 28ರವರೆಗೆ ಕರ್ಮಿಗಳು ಸತ್ತ ಮೇಲೆ ಕೃಷ್ಣ ಮಾರ್ಗದಿಂದ ಚಂದ್ರಲೋಕಕ್ಕೆ ಹೋಗಿ ತಾವು ಮಾಡಿದ ಪುಣ್ಯದ ಫಲವನ್ನು ಅನುಭವಿಸಿದ ಬಳಿಕ ಮತ್ತು ಸಂಸಾರಕ್ಕೆ ಹಿಂತಿರುಗುವರು. ಪರಮಾತ್ಮನ ಉಪಾಸಕರು ಮಾತ್ರ ಶುಕ್ಲ ಮಾರ್ಗದಿಂದ ಹೋಗಿ ಕ್ರಮ ಮುಕ್ತಿಯನ್ನು ಪಡೆದು ಪರಮಾತ್ಮನನ್ನು ಸೇರಿಕೊಳ್ಳುವರು. ಹೀಗೆ ಕರ್ಮಕ್ಕೂ ಪರಮಾತ್ಮನ ಉಪಾಸನೆಗೂ ಹೆಚ್ಚಿನ ಅಂತರವಿರುವುದು. ವೇದಾಧ್ಯಯನ, ಯಜ್ಞ, ದಾನ, ತಪಸ್ಸು ಈ ಕರ್ಮಗಳಲ್ಲಿ ಯಾವುದನ್ನು ಎಷ್ಟು ಚೆನ್ನಾಗಿ ಮಾಡಿದರೂ ಅಂತ್ಯಕಾಲದಲ್ಲಿ ಮಾಡಿದ ಪರಮಾತ್ಮ ಧ್ಯಾನದಿಂದ ಆಗುವ ಫಲವು ಸಿಕ್ಕಲಾರದು. ಆದ್ದರಿಂದ ನೀನು ಇಂಥ ಉಪಾಸನೆಯನ್ನು ಮಾಡುವ ಯೋಗಿಯಾಗುವುದಕ್ಕೆ ಪ್ರಯತ್ನಿಸು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರಪರಬ್ರಹ್ಮಯೋಗೋ ನಾಮ 8ಮೋऽಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.